Hallelujah. 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 God bless you all. ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. This morning we all gathered in God's presence. ಈ ಒಂದು ಬೆಳಗಿನ ಸಮಯದಲ್ಲಿ ನಾವೆಲ್ಲರೂ ದೇವರ ಪ್ರಸನ್ನತೆಯಲ್ಲಿ ಕೂಡಿ ಬಂದಿದ್ದೇವೆ. We all come here with expectation that God will speak to us. ಈ ಒಂದು ಸಮಯದಲ್ಲಿ ದೇವರು ನಮ್ಮ ಸಂಗಡ ಮಾತನಾಡುತ್ತಾನೆ ಎನ್ನುವಂತ ಒಂದು ನಿರೀಕ್ಷೆಯಿಂದ ನಾವೆಲ್ಲರೂ ಬಂದಿದ್ದೇವೆ. Let's bow down and pray to God. ನಾವು ಕಣ್ಣುಗಳನ್ನು ಮುಚ್ಚಿ ತಲೆಬಾಗಿ ದೇವರಲ್ಲಿ ಪ್ರಾರ್ಥಿಸೋಣ. Master, speak, thy servant heareth. Master, let it now be heard. I am listening, Lord, for thee. What dost thou say to me? Master, speak, thy servant heareth. Master, let it now be heard. I am listening, Lord, for thee. What dost thou say to me? Yes, Master, Lord, speak to us by name. We have come here to listen to your voice, O Lord Jesus. ದೇವರೇ, ನಿನ್ನ ಶಬ್ದವನ್ನು ಕೇಳಿಸಿಕೊಳ್ಳುವುದಕ್ಕಾಗಿ ಬಂದಿದ್ದೇವೆ. ನನ್ನ ಸಂಗಡ ಮಾತನಾಡು. Speak to me. ನನ್ನೊಂದಿಗೆ ಮಾತನಾಡು. I am ready to listen to your voice, O God. ನಿನ್ನ ಶಬ್ದವನ್ನು ಕೇಳಿಸಿಕೊಳ್ಳುವುದಕ್ಕೆ ಸಿದ್ಧನಾಗಿದ್ದೇನೆ. Lord, let it come to me directly. ದೇವರೇ, ನಿನ್ನ ಮಾತುಗಳು ನೆಟ್ಟಗೆ ನನ್ನನ್ನು ನೋಡಿ ಬರಲಿ. Help me, Lord, to understand your voice. ದೇವರೇ, ನಿನ್ನ ಮಾತುಗಳನ್ನು ಅರ್ಥ ಮಾಡಿಕೊಳ್ಳುವುದಕ್ಕೆ ನನಗೆ ಸಹಾಯ ಮಾಡು. Hallelujah. 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 In Jesus' name I pray. ಯೇಸುವಿನ ಹೆಸರಿನಲ್ಲಿ ಬೇಡುತ್ತಾ ಇದ್ದೇವೆ ತಂದೆಯೇ. Today's topic is on betrayal. ಇಂದಿನ ದಿನದ ಶೀರ್ಷಿಕೆಯು ವಿಶ್ವಾಸಘಾತ. Hallelujah. 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 We know about betrayal. Every one of us, sometime in our lives, we do betray somebody, or somebody would have betrayed us. ನಮ್ಮ ಜೀವಿತದಲ್ಲಿಯೂ ಸಹ ವಿಶ್ವಾಸಘಾತ ಅಂದರೆ ಏನು ಅಂತ ನಮ್ಮೆಲ್ಲರಿಗೂ ಗೊತ್ತಿರ್ತದೆ. ಯಾಕೆಂದರೆ ನಮ್ಮ ಜೀವನದ ಕೆಲವು ಹಂತಗಳಲ್ಲಿ ಬೇರೆಯವರಿಗೆ ವಿಶ್ವಾಸಘಾತ ಮಾಡಿರ್ತೇವೆ, ಇಲ್ಲವೇ ಬೇರೆಯವರು ನಮಗೆ ವಿಶ್ವಾಸದ ಘಾತ ಇಲ್ಲವೇ ದ್ರೋಹವನ್ನು ಮಾಡಿರುತ್ತಾರೆ. Hallelujah. Hallelujah. I don't think any of us will accept the betrayal from others. ಬೇರೆಯವರು ನಮಗೆ ವಿಶ್ವಾಸಘಾತ ಮಾಡುವುದು ನಮ್ಮಿಂದ ಒಪ್ಪಿಕೊಳ್ಳುವುದಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ. What is betrayal? ವಿಶ್ವಾಸಘಾತ ಅಂದ್ರೆ ಏನು? Betrayal is our own friends, kith and kin, whom we have trust on them, deliberately dishonor and spoil or damage our lives. ವಿಶ್ವಾಸಘಾತ ಎಂದು ಹೇಳುವಂತ ಸಮಯದಲ್ಲಿ ನಮಗೆ ಹತ್ತಿರವಾಗಿರುವಂತವರು, ಆತ್ಮೀಯರು, ನಮ್ಮ ಜೊತೆಯಲ್ಲಿ ಇರುವಂತವರು ನಮ್ಮ ಜೊತೆಯಲ್ಲಿ ಇದ್ದುಕೊಂಡೇ ನಮ್ಮ ವಿಶ್ವಾಸಕ್ಕೆ ಕುಂದನ್ನು ಉಂಟು ಮಾಡುವಂಥದ್ದು, ಇಲ್ಲವೇ ನಮಗೆ ದ್ರೋಹವನ್ನು ಬಗೆಯುವಂಥದ್ದನ್ನು ನಾವು ವಿಶ್ವಾಸಘಾತ ಎಂಬುದಾಗಿ ಕರೆಯುತ್ತೇವೆ. Psalms 55 verse 12 it says, ಕೀರ್ತನೆಗಳು 55:12 ವಾಕ್ಯದಲ್ಲಿ ಹೇಳಲ್ಪಟ್ಟಿದೆ, Hey, mine own familiar friend, in whom I trusted, which did eat of my bread, hath lifted up his heel against me. In the fifth Psalm, it says,
55th Psalm, it says, verse 12, it says, "For it was not an enemy that reproached me, that I could have borne it. Neither was it that he hated me, that did magnify himself against me. Then I would have hid myself from him. But it was thou, a man, mine equal, my guide, my acquaintance, a sweet counsel we had together. Walked into the house of a God in company. He hath put forth his hands against such as be at peace with him." ಕೀರ್ತನೆಗಳಲ್ಲಿ ಗಮನಿಸಿ ನೋಡುವಂತಹ ಸಮಯದಲ್ಲಿ 41:9 ವಾಕ್ಯ, ನಾನು ಯಾವನನ್ನು ನಂಬಿದ್ದೇನೋ, ಯಾವನು ನನ್ನ ಮನೆಯಲ್ಲಿ ಅನ್ನಪಾನಗಳನ್ನು ತೆಗೆದುಕೊಂಡನೋ, ಅಂಥ ಆಪ್ತ ಸ್ನೇಹಿತನು ನನಗೆ ಕಾಲನ್ನು ಅಡ್ಡಗೊಟ್ಟಿದ್ದಾನೆ. 55ನೇ ಅಧ್ಯಾಯ 12ನೇ ವಾಕ್ಯದಲ್ಲಿ ಹೇಳಲ್ಪಟ್ಟಿದೆ, ನನ್ನನ್ನು ದ್ವೇಷಿಸುವವನು ವೈರಿಯಾಗಿದ್ದರೆ ತಾಳಿಕೊಂಡೇನು, ನನ್ನನ್ನು ತಿರಸ್ಕರಿಸಿ ಉಬ್ಬಿಕೊಳ್ಳುವವನು ದ್ವೇಷಿಯಾಗಿದ್ದರೆ ಅಡಗಿಕೊಂಡೇನು. ಆದರೆ ನೀನು ನನಗೆ ಸ್ವಕೀಯನೂ ಆಪ್ತಮಿತ್ರನೂ ಅಲ್ಲವೇ? ನಾವು ಪರಸ್ಪರವಾಗಿ ರಸಭರಿತ ಸಂಭಾಷಣೆ ಮಾಡುತ್ತಾ ಭಕ್ತ ಸಮೂಹದೊಡನೆ ದೇವಾಲಯಕ್ಕೆ ಹೋಗುತ್ತಿದ್ದೆವಲ್ಲ. ಆ ದುಷ್ಟರಿಗೆ ಅವರ ಮನೆಯಲ್ಲಿಯೂ ಮನಸ್ಸಿನಲ್ಲಿಯೂ ಕೆಟ್ಟತನವೇ. Outside, oh, it's love. Inside, it is poison. ಹೊರಗೆ ನೋಡಬೇಕಾದ್ರೆ ಪ್ರೀತಿಯಿಂದ ಇರುವಂತೆ ಅವರು ವರ್ತಿಸುತ್ತಾರೆ, ಒಳಗೆ ನೋಡಬೇಕಾದ್ರೆ ವಿಷಭರಿತರಾಗಿ ಕಾಣಲ್ಪಡ್ತಾ ಇದ್ದಾರೆ. The Bible words continue says, "His mouth were smoother than butter, but war was in his heart. His words were softer than oil, yet were they drawn swords." ದೇವರ ವಾಕ್ಯದಲ್ಲಿ ಹೇಳುವಂತ ಪ್ರಕಾರವಾಗಿ ಅವರ ಮಾತುಗಳು ಬೆಣ್ಣೆಯ ರೀತಿಯಲ್ಲಿ ಕಾಣಲ್ಪಟ್ಟರೂ ಸಹ ಹೃದಯವು ಅದು ಚುಚ್ಚುವಂತ ರೀತಿಯಲ್ಲಿ ಕಾಣಲ್ಪಡ್ತಾ ಇದೆ ಎಂಬುದಾಗಿ ಹೇಳಲ್ಪಡ್ತಾ ಇದೆ. Hallelujah. Hallelujah. The friend whom we trusted. ನಾವು ಬಹಳವಾಗಿ ನಂಬಿಕೆ ಇಟ್ಟಂತ ಸ್ನೇಹಿತರು. If he betrays you, ಅವನು ನಿಮ್ಮನ್ನು ವಿಶ್ವಾಸಘಾತ ಮಾಡುವುದಾದ್ರೆ how much wounding it would be. ಅದು ನಮಗೆ ಎಷ್ಟು ನೋವನ್ನು ತರಬಹುದು. If my enemy does it, it's okay. ನನ್ನ ಶತ್ರುವು ನನಗೆ ವಿಶ್ವಾಸಘಾತ ಮಾಡಿದ್ರೆ ಅದನ್ನು ಒಪ್ಪಿಕೊಳ್ಳಬಹುದು. Because I did not trust that person. I know he is going against me. ಯಾಕೆಂದರೆ ನಾನು ಆ ವ್ಯಕ್ತಿಯನ್ನು ನಂಬುವುದಿಲ್ಲ, ಅವನು ಹೇಗೂ ನನಗೆ ವಿರುದ್ಧವಾಗಿ ಏನಾದ್ರೂ ಮಾಡ್ತಾನೆ ಎಂಬುದಾಗಿ ನನಗೆ ಚೆನ್ನಾಗಿ ಗೊತ್ತು. But now the person whom I trusted fully, he put his leg against me. ಆದರೆ ನಾನು ಬಹಳವಾಗಿ ಆತ್ಮೀಯತೆಯಿಂದ ನಂಬಿಕೆ ಇಟ್ಟಂತ ವ್ಯಕ್ತಿ ನನಗೆ ಬೆನ್ನಿನಲ್ಲಿ ಚೂರಿ ಹಾಕಿದ್ದಾನೆ. My dear friend, betrayal is the one thing that no one can accept it. ಪ್ರೀತಿಯುಳ್ಳ ಸ್ನೇಹಿತರೆ, ವಿಶ್ವಾಸಘಾತ ಎನ್ನುವಂಥದ್ದನ್ನು ಯಾರು ಅದನ್ನು ಒಪ್ಪಿಕೊಳ್ಳುವುದಕ್ಕೆ ಸಾಧ್ಯವಿಲ್ಲ. It's like your own hand is trying to kill you. ಕೈ ಕುಲುಕಿದಂತ ಅದೇ ಕೈಗಳು ಅವರನ್ನು ಚುಚ್ಚುವಂತದ್ದಾಗಿ ಕಾಣಲ್ಪಡುತ್ತದೆ. Just imagine suddenly as you are going, your own hand coming and chokes your throat. What happens? ನಿಮ್ಮ ಜೊತೆಯಲ್ಲಿ ಇದ್ದಂತವರೇ ಬಂದು ನಿಮ್ಮ ಕೈಯೇ ನಿಮ್ಮ ಕೈ ಬಂದು ನಿಮ್ಮ ಕತ್ತನ್ನು ಹಿಸ್ಕಿದರೆ ಅದು ಹೇಗಿರುತ್ತದೆ ನೋಡಿ. Do you believe your hand will kill you? ನಿಮ್ಮ ಕೈಗಳಿಂದ ನೀವೇ ನಿಮ್ಮನ್ನು ಕೊಲ್ಲುವುದಕ್ಕೆ ಬಿಡ್ತೀರೋ? It doesn't do. But here, because you trust your hand, you trust your leg, everything, we know it will not kill you. ನೀವು ಇದು ನಿಮ್ಮ ಕೈ ನಿಮ್ಮ ಕಾಲು ಇದನ್ನು ನೀವು ನಂಬುವುದರಿಂದ ಅದು ನಿಮಗೆ ಏನು ಕೇಡನ್ನು ಉಂಟು ಮಾಡುವುದಿಲ್ಲ. Like that only sometimes we have too much of trust on our friends, on our relatives, maybe your husband, maybe your wife.
ಅದೇ ರೀತಿಯಾಗಿ ನಮ್ಮ ಪ್ರೀತಿಯುಳ್ಳಂತ ಸ್ನೇಹಿತರು, ಆಪ್ತ ಮಿತ್ರರು, ಹೆಂಡತಿ, ಮಕ್ಕಳ ಮೇಲೆ ನಮಗೆ ಹೆಚ್ಚಿನ ವಿಶ್ವಾಸ ಉಂಟು. Betrayal is the worst sin a man can commit. ಯಾವುದೇ ಒಬ್ಬ ಮನುಷ್ಯನು ವಿಶ್ವಾಸಘಾತ ಎನ್ನುವಂತ ದೊಡ್ಡ ಒಂದು ಕ್ಷಮಿಸಲಾರದಂತ ಅಪರಾಧವನ್ನು ಮಾಡುವುದಕ್ಕೆ ಸಾಧ್ಯವಾಗಿರುತ್ತದೆ. Do you commit betrayal to the people whom they trust you? ನಿನ್ನನ್ನು ನಂಬುವಂತವರಿಗೆ ನೀನು ವಿಶ್ವಾಸಘಾತ ಮಾಡ್ತಾ ಇದ್ದೀಯಾ? How many people in this world betray their own friends? Maybe because they want money, property, fame, position. ಎಷ್ಟೊಂದು ಜನರು ಹಣ, ಆಸ್ತಿ, ಸಂಪತ್ತಿಗಾಗಿ ತಮ್ಮ ಪ್ರೀತಿಯುಳ್ಳಂತ ಆತ್ಮೀಯ ಸ್ನೇಹಿತರ ವಿಶ್ವಾಸಕ್ಕೆ ದ್ರೋಹವನ್ನು ಬಗೆಯುತ್ತಾರೆ. Last year, same thing happened in Maharashtra government. Eknath Shinde suddenly one morning, fine morning, left Uttar Thackeray and went and joined BJP, formed a government, pulled this man's government. ಅದೇ ರೀತಿಯಾಗಿ ಚುನಾವಣೆ ನಡೆದದ್ದು ಬಿಜೆಪಿಗೆ ಹೋಗಿ ಸೇರಿ ಅವರು ಪೂರ್ತಿಯಾಗಿ ವಿಶ್ವಾಸಘಾತವನ್ನು ಮಾಡಿದಂತದ್ದು ನಾವು ಗಮನಿಸುತ್ತೇವೆ. He pulled the government. ಅವರು ಸರ್ಕಾರವನ್ನೇ ತಮ್ಮ ಕಡೆಗೆ ಎಳೆದುಕೊಂಡರು. For what? ಯಾವುದಕ್ಕಾಗಿ? Because he wanted to be chief minister. ಯಾಕೆಂದರೆ ಅವರು ಅಲ್ಲಿ ಮುಖ್ಯಮಂತ್ರಿಯಾಗಿರಬೇಕು. We want. That's why we betray. ನಮಗೆ ಪದವಿಯ ಅವಶ್ಯಕತೆ ಇದೆ, ಅದಕ್ಕಾಗಿ ನಾವು ಅವರನ್ನು ವಿಶ್ವಾಸಘಾತ ಮಾಡುತ್ತೇವೆ. Hello. One person told me he divorced his wife some 2 years back. It is known to us. That person is known to us. ಒಬ್ಬ ವ್ಯಕ್ತಿಯು 2 ವರ್ಷಗಳ ಹಿಂದೆ ನಮಗೆ ತಿಳಿದಿರುವಂತ ವ್ಯಕ್ತಿ. Why he has divorced? ಯಾಕೆ ಅವರು ವಿವಾಹ ವಿಚ್ಛೇದನ ಮಾಡಿದ್ರು? This lady wanted the property of that man. He's a big man. Lot of thousands of crores money there. So this wife wanted to take over everything. By killing this person, one night she took a big stone to put it on that person to kill him. Luckily that fellow woke up and escaped. ಆ ವ್ಯಕ್ತಿಗೆ ಹೆಚ್ಚು ಆಸ್ತಿ ಸಂಪತ್ತು ಇದ್ದುದರಿಂದ ಅದನ್ನು ತಾನು ಪಡೆದುಕೊಳ್ಳಬೇಕೆನ್ನುವಂತ ಆಸೆಯಿಂದ ಹೆಂಡತಿಯು ಅವನು ಮಲಗಿರುವಂತ ಸಮಯದಲ್ಲಿ ದೊಡ್ಡ ಕಲ್ಲನ್ನು ಎತ್ತಿ ಆತನ ಮೇಲೆ ಹಾಕ್ತಾಳೆ. ಆದ್ರೆ ಹೇಗೋ ಅವರು ಅದರಿಂದ ತಪ್ಪಿಸಿಕೊಳ್ಳುತ್ತಾರೆ. ಈ ರೀತಿಯಾಗಿ ತನಗೆ ಬೇಕಾಗಿರುವಂತ ವಸ್ತುವನ್ನು ಕಸಿದುಕೊಳ್ಳುವುದಕ್ಕಾಗಿ ವಿಶ್ವಾಸಘಾತವನ್ನು ಎಸಗುತ್ತಾರೆ. She tried to kill her own husband by poisoning the food. ಆಕೆಯು ತನ್ನ ಗಂಡನಿಗೆ ತಿನ್ನುವಂತ ಆಹಾರದಲ್ಲಿ ವಿಷ ಹಾಕಿ ಅಲ್ಲಿ ಸಾಯಿಸುವುದಕ್ಕೆ ಪ್ರಯತ್ನಿಸುತ್ತಾಳೆ. Can anyone, the husbands are here, ಯಾರಾದ್ರೂ ಈ ರೀತಿಯಾಗಿ ಮಾಡೋದಕ್ಕೆ see husbands, if they trust their wives, whatever the food they are serving is nice to eat, not poison, correct? If your wife brings food, what do? You believe her and eat the food. But if that lady puts a poison and supplies to you, what will happen? ಪ್ರೀತಿಯುಳ್ಳ ದೇವಜನರೇ, ಗಂಡಂದಿರು ಹೆಂಡತಿ ಕೊಡುವಂತ ಆಹಾರವನ್ನು ಅವರ ಮೇಲಿರುವಂತ ನಂಬಿಕೆಯಿಂದ ಅವರು ಕೊಡುವಂತ ಆಹಾರವನ್ನು ತಿನ್ನುತ್ತಾರೆ. ಆದರೆ ಅದೇ ಆಹಾರದಲ್ಲಿ ವಿಷವು ತುಂಬಿರುವುದಾದರೆ ಅದು ಎಂಥ ವಿಶ್ವಾಸಘಾತ, ಯೋಚಿಸಿ ನೋಡಿ. Can a wife not believe her husband that while sleeping that you will come and kill her? ಯಾವುದೇ ಹೆಂಡತಿಯು ಗಂಡನು ಬಂದು ಆಕೆಯು ನಿದ್ದೆ ಮಾಡುತ್ತಿರುವಂತಹ ಸಮಯದಲ್ಲಿ ಕೊಲ್ಲುತ್ತಾನೆ ಎನ್ನುವಂತ ರೀತಿಯಲ್ಲಿ ಅವರು ತಿಳಿದುಕೊಂಡಿರ್ತಾರ? Whom you trust fully, that man comes against you for their own benefit. That is betrayal. ಯಾವುದೇ ವ್ಯಕ್ತಿಯನ್ನು ನಾವು ಸಂಪೂರ್ಣವಾಗಿ ನಂಬಿಕೊಂಡಿದ್ದು ಆ ವ್ಯಕ್ತಿಯೇ
ನಮಗೆ ವಿರುದ್ಧವಾಗಿ ತನಗೆ ಬೇಕಾಗಿರುವಂತ ಕಾರ್ಯಗಳನ್ನು ಸಾಧಿಸಿಕೊಳ್ಳುವುದಕ್ಕಾಗಿ ನಮಗೆ ವಿರುದ್ಧವಾಗಿ ಕಾರ್ಯಗಳನ್ನು ಮಾಡುವುದಾದ್ರೆ ಅದೇ ವಿಶ್ವಾಸಘಾತ. That is happening in this world day and day out. So many wives killing the husband, husband wife killing these things, children killing their parents. For what? Money, money, money. ಅದೇ ರೀತಿಯಾಗಿ ಈ ದಿನದಲ್ಲಿಯೂ ಈ ಲೋಕದಲ್ಲಿ ಅನೇಕ ಕಾರ್ಯಗಳು ನಡೆಯುತ್ತಾ ಇದೆ. ತಂದೆ ಮಕ್ಕಳನ್ನು, ಮಕ್ಕಳು ತಂದೆ ತಾಯಿಗಳನ್ನು, ಹೆಂಡತಿ ಗಂಡನನ್ನು, ಗಂಡ ಹೆಂಡತಿಯನ್ನು ಕೊಲ್ಲುವುದಕ್ಕೂ ಮುಂದೆ ಬರ್ತಾ ಇದ್ದಾರೆ. ಕಾರಣ ಹಣ. My dear friend, ಪ್ರೀತಿಯುಳ್ಳ ಸ್ನೇಹಿತರೆ, we are created by God. ನಾವು ದೇವರಿಂದ ಸೃಷ್ಟಿ ಮಾಡಲ್ಪಟ್ಟಿದ್ದವರು. God created the universe, made a beautiful garden in this, and put Adam and Eve in that garden to take care of it, trusting him that this person will take care of his properties in this world. ದೇವರು ನಮ್ಮನ್ನು ಸೃಷ್ಟಿ ಮಾಡಿ ಆ ಏದೇನ್ ತೋಟದಲ್ಲಿ ಇಟ್ಟು ಆತನು ಸೃಷ್ಟಿ ಮಾಡಿದಂತ ಪ್ರತಿಯೊಂದು ಕಾರ್ಯವನ್ನು ನಾವು ನೋಡಿಕೊಳ್ಳುತ್ತೇವೆ ಎನ್ನುವಂತ ನಂಬಿಕೆಯಿಂದ ನಮ್ಮನ್ನು ಆ ಒಂದು ತೋಟದಲ್ಲಿ ಬಿಡುತ್ತಾನೆ. Every day God used to come and speak with Adam and Eve, and he was going with them day and day out. ಪ್ರತಿ ದಿನವೂ ದೇವರು ತಂಗಾಳಿಯಲ್ಲಿ ಬಂದು ಆದಾಮ ಹವ್ವಳೊಂದಿಗೆ ಮಾತಾಡುತ್ತಾ ಇದ್ದೆನು, ಅವರೊಂದಿಗೆ ಸಂಚರಿಸುತ್ತಾ ಇದ್ದೆನು. But Adam and Eve betrayed God. ಆದರೆ ಆದಾಮನು ಮತ್ತು ಹವ್ವಳು ದೇವರನ್ನು ಆತನಿಗೆ ದ್ರೋಹ ಮಾಡಿದರು. They allowed the Satan to come into that place. ಅಲ್ಲಿ ಸೈತಾನನು ಆ ಸ್ಥಳಕ್ಕೆ ಬರುವುದಕ್ಕೆ ಎಡೆ ಮಾಡಿಕೊಟ್ಟರು. They allowed the Satan to come and speak to them. ಅಲ್ಲಿ ಸೈತಾನನು ಬಂದು ಅವರ ಸಂಗಡ ಮಾತನಾಡುವುದಕ್ಕೆ ಎಡೆ ಮಾಡಿಕೊಟ್ಟರು. Then they listened to this devil, not to God. ಆಗ ಅವರು ಸೈತಾನನ ಮಾತಿಗೆ ಕಿವಿಗೊಟ್ಟರೆ ಹೊರತು ದೇವರ ಮಾತಿಗೆ ಕಿವಿಗೊಡಲಿಲ್ಲ. My dear friend, how many times we listen to the devil, not giving importance to God's word? ನಮ್ಮಲ್ಲಿಯೂ ಸಹ ನಾವು ಅನೇಕ ಮಂದಿ, ನಾವು ಎಷ್ಟು ಮಂದಿ ದೇವರ ಮಾತಿಗೆ ವಿಧೇಯರಾಗದಂತೆ ಸೈತಾನನ ಮಾತನ್ನೇ ನಾವು ಕೇಳಿಸಿಕೊಳ್ಳುತ್ತಾ ಇರ್ತೇವೆ. We admit evil into our heart, which is the temple of God. ದೇವರ ಆಲಯ ಎನಿಸಿಕೊಳ್ಳುವಂತ ಈ ಒಂದು ಹೃದಯದಲ್ಲಿ ಸೈತಾನನಿಗೆ ನಾವು ಸ್ಥಳವನ್ನು ಕೊಡ್ತೇವೆ. We listen to the devil day and day out rather than to God. ಹಗಲಿರುಳು ದೇವರ ವಾಕ್ಯಕ್ಕೆ ವಿಧೇಯರಾಗುವುದಕ್ಕಿಂತ ಬದಲಾಗಿ ನಾವು ಸೈತಾನನ ಮಾತಿಗೆ ವಿಧೇಯರಾಗುತ್ತೇವೆ. A treasury is a treason. Servant of God does this treason activities. ಈ ದ್ರೋಹ ಎನ್ನುವಂಥದ್ದು ದೇವರ ಸೇವಕನು ಮಾಡುವಂತ ಒಂದು ಕೆಲಸವಾಗಿರುತ್ತದೆ. This Judas was not an ordinary person. He was selected by God. Selected by God. ಇಸ್ಕರಿಯೋತ ಯೂದನು ಆತನು ಸಾಧಾರಣವಾದಂತ ವ್ಯಕ್ತಿಯಲ್ಲ, ದೇವರಿಂದ ಆರಿಸಿಕೊಳ್ಳಲ್ಪಟ್ಟಂತ ವ್ಯಕ್ತಿಯಾಗಿದ್ದನು. An apostle. ಆತನು ಒಬ್ಬ ಅಪೊಸ್ತಲನಾಗಿದ್ದನು. A miracle worker. ಆತನು ಅದ್ಭುತಗಳನ್ನು ಮಾಡುವಾತನಾಗಿದ್ದನು. And treasury in charge. God's treasury in charge. ಆತನು ದೇವರ ಸೇವೆಯಲ್ಲಿ ಖಜಾಂಚಿಯಾಗಿದ್ದನು. He had full privilege to spend the money, receive the money, spend the money without asking anybody, and no annual audit. ಆ ಒಂದು ವ್ಯಕ್ತಿಗೆ ಇರುವಂತ ಹಣವನ್ನು ಸೇರಿಸಿಕೊಳ್ಳುವುದು, ತೆಗೆದುಕೊಳ್ಳುವುದು ಮತ್ತು ಅದನ್ನು ಹೇಗೆ ಬೇಕಾದರೂ ಖರ್ಚು ಮಾಡುವಂತ, ಯಾರನ್ನು ಕೇಳಿ ಅವನು ಖರ್ಚು ಮಾಡುವಂತ ರೀತಿಯಿಲ್ಲ, ತನಗೆ ಬೇಕಾದಂತ ರೀತಿಯಲ್ಲಿ ಸೇವೆಯಲ್ಲಿ ಅದನ್ನು ಖರ್ಚು ಮಾಡುವಂತ ಅಧಿಕಾರವು ಆತನಿಗೆ ಕೊಡಲ್ಪಟ್ಟಿತ್ತು. God never doubted him. He never audited all these things, saying that, okay, you give me this, how much come, how much gone, where you spent your money. God never asked all those things. ಆತನು ದೇವರು ಆತನ ಬಳಿಯಲ್ಲಿ ಎಷ್ಟು ಹಣ ಬರ್ತದೆ, ಎಷ್ಟು ಖರ್ಚು ಮಾಡ್ತಾ ಇದ್ದಾನೆ, ಅದನ್ನು ಹೇಗೆ ಎಲ್ಲಿಗೆ ಖರ್ಚು ಮಾಡ್ತಾ ಇದ್ದಾನೆ ಎಂಬುದಾಗಿ ಲೆಕ್ಕಾಚಾರ ಹಾಕಿ ಯಾವುದನ್ನು ನೋಡುತ್ತಿರಲಿಲ್ಲ.
Oh, my dear friend, such a trusted friend he was to God, the Creator. ಆತನ ಸೃಷ್ಟಿ ಮಾಡಿದಂತ ಸೃಷ್ಟಿಕರ್ತನಿಗೆ ಅಷ್ಟು ಅಚ್ಚುಮೆಚ್ಚಿನ ಆತ್ಮೀಯವಾದಂತ ವಿಶ್ವಸನೀಯವಾದಂತ ವ್ಯಕ್ತಿಯಾಗಿದ್ದನು. Oh, he came with a kiss and with a poison in his heart. ಆತನು ಯೇಸುವಿಗೆ ಮುದ್ದಿಡುವಂತ ರೀತಿಯಲ್ಲಿ ವರ್ತಿಸಿ ಮನಸ್ಸಿನಲ್ಲೋ ವಿಷ ತುಂಬಿದಂತವನಾಗಿ ಕಾಣಲ್ಪಡುತ್ತಾನೆ. Outwardly, he was showing that he was loving Jesus. ಹೊರಗೆ ನೋಡಬೇಕಾದರೆ ಯೇಸುವನ್ನು ಪ್ರೀತಿಸುವಂತ ರೀತಿಯಲ್ಲಿ ತೋರ್ಪಡಿಸುತ್ತಾರೆ. But inside he had an evil thought. ಆದ್ರೆ ಒಳಗೆ ನೋಡಬೇಕಾದರೆ ಎಲ್ಲ ದುಷ್ಟ ಕಾರ್ಯಗಳು ತುಂಬಿದ್ದವು. Poison inside his heart. ಆತನ ಮನಸ್ಸಿನಲ್ಲಿ ವಿಷವು ತುಂಬಿತ್ತು. But outwardly, everything was pure. ಹೊರಗೆ ನೋಡಬೇಕಾದರೆ ಎಲ್ಲವೂ ಅದು ಶುದ್ಧವಾಗಿಯೂ ಕಾಣಲ್ಪಡ್ತಾ ಇತ್ತು. Hello, church officers, leaders, pastors, elders, you may be having a position in church. ಪ್ರೀತಿಯುಳ್ಳ ಸಭಿಕರೇ, ನೀವು ದೇವರ ಆಲಯದಲ್ಲಿ ಆತನ ಸೇವೆಯಲ್ಲಿ ಅನೇಕ ರೀತಿಯಾದಂತಹ ಸೇವೆಗಳನ್ನು ಸಲ್ಲಿಸುವಂತ ದೇವರ ಸೇವಕರಾಗಿಯೂ ಬೋಧಕರಾಗಿಯೂ ಹಿರಿಯರಾಗಿಯೂ ಅನೇಕ ಕಾರ್ಯಗಳಲ್ಲಿ ಭಾಗವಹಿಸುತ್ತಾ ಇರಬಹುದು. You may showing to the people that you are highly spiritual, closer to Jesus Christ, and you can go and kiss him. Oh, show your love to all the people that yes, I am too close to Jesus Christ. ಜನರಿಗೆಲ್ಲ ಬಹಿರಂಗವಾಗಿ ನಾನು ಯೇಸುವಿಗೆ ಹತ್ತಿರವಾದವನು ಎಂಬುದಾಗಿ ನೀವು ತೋರ್ಪಡಿಸಿಕೊಳ್ಳುತ್ತಾ ಇರಬಹುದು. Being an apostle, he was a miracle worker. He must have chased so many devils out. He must have cured many people. ಆತನು ಒಬ್ಬ ಅಪೊಸ್ತಲನಾಗಿದ್ದುಕೊಂಡು ದೇವರ ಸೇವೆಯಲ್ಲಿ ಭಾಗವಹಿಸುವಂತ ವ್ಯಕ್ತಿಯಾಗಿದ್ದು ಅನೇಕ ಅದ್ಭುತ ಕಾರ್ಯಗಳನ್ನು ಮಾಡುವಾತನು ಮಾತ್ರವಲ್ಲದೆ ದೆವ್ವಗಳನ್ನು ಬಿಡಿಸುವಾತನಾಗಿದ್ದು ಅನೇಕ ಕಾರ್ಯಗಳನ್ನು ಆತನು ಮಾಡಿರಬಹುದು. He must have preached to the people. ಆತನು ಜನರಿಗೆ ದೇವರ ಸುವಾರ್ತೆಯನ್ನು ಸಾರಿರಬಹುದು. But my dear friend, ಆದ್ರೆ ಪ್ರೀತಿಯುಳ್ಳ ಸ್ನೇಹಿತರೆ, he must have had ability to chase the evil or devil from people, but not from inside. ಆತನಿಗೆ ಒಂದು ವೇಳೆ ಜನರಲ್ಲಿ ಕಾಣಲ್ಪಡುವಂತ ದೆವ್ವ ಕಾಟಗಳಲ್ಲಿ ಇರುವಂತವರ ಆ ದೆವ್ವಗಳನ್ನು ಬಿಡಿಸಿ ಅವರನ್ನು ಸ್ವಸ್ಥ ಮಾಡುವಂತ ಗುಣವು ಇವನಲ್ಲಿ ಕಂಡು ಬಂದಿರಬಹುದು. ಆದರೆ ತನ್ನಲ್ಲಿ ಇರುವಂತಹ ಸೈತಾನನನ್ನು ಓಡಿಸುವುದಕ್ಕೆ ಇವನಿಂದ ಸಾಧ್ಯವಾಗಲಿಲ್ಲ. Hallelujah. Hallelujah. A devil preaches to others. ಸೈತಾನನು ಬೇರೆಯವರಿಗೆ ಅವನು ಸಂದೇಶ ಕೊಡ್ತಾನೆ. How many of us behave like this? ನಮ್ಮಲ್ಲಿ ಎಷ್ಟು ಜನ ಈ ರೀತಿಯಾದಂತ ವರ್ತನೆಯಲ್ಲಿ ಕಾಣಲ್ಪಡ್ತಾ ಇದ್ದೇವೆ? தமிழ்ல சொல்லுவாங்க சாத்தான் என்ன சொல்லுவாங்க, வேதம் ஓதுதுன்னுவாங்க. வேதம் ஓதுதான், சாத்தான் வேதம் ஓதுதான். ಸೈತಾನನು ಮಂತ್ರ ಪಠನೆ ಮಾಡುತ್ತಾನೆ ಎಂಬುದಾಗಿ ಹೇಳ್ತಾರೆ. Today many Christians who show outward love and love to Jesus and show to the people they are very close to Jesus, having this position, that position, my dear friend, they do not chase the devil from them. ಪ್ರೀತಿಯುಳ್ಳ ದೇವಜನರೇ, ಅನೇಕ ಜನರು ದೇವರ ಸಭೆಯಲ್ಲಿ ಇದ್ದುಕೊಂಡು ಆತನಿಗೆ ಹತ್ತಿರವಾಗಿರುವಂತವರಾಗಿ ದೇವರ ಸೇವೆಯಲ್ಲಿ ಭಾಗವಹಿಸುವಂತವರಾಗಿ ಜನರಿಗೆ ತೋರ್ಪಡಿಸಿಕೊಳ್ಳುತ್ತಾ ಇರಬಹುದು. ಆದರೆ ಅಂತರಂಗದಲ್ಲಿ ಗಮನಿಸಿ ನೋಡಬೇಕಾದ್ರೆ ಅವರು ದೇವರಿಗೆ ಹತ್ತಿರವಾಗಿ ಕಾಣಲ್ಪಡುವುದಿಲ್ಲ. Many of us, when we come to church, we think the preaching is for others. ಅನೇಕ ಜನರು ಸಭೆಗೆ ಬರುತ್ತೇವೆ, ಬೇರೆಯವರಿಗೆ ಉಪದೇಶವನ್ನು ಮಾಡ್ತಾ ಇರ್ತೇವೆ. Oh, when you go home, the husband says to the wife, ನೋಡಿದೀಯಾ ಎಷ್ಟು ಚೆನ್ನಾಗಿ ಪಾಸ್ಟರ್ ಹೇಳಿದ್ರು, ಇಂಥ ಗುಣ ನಿನಗೆ ಇದೆ, ನೀವು ಒಂದು ಡೆವಿಲೋ, ಇದೆಲ್ಲ ನೀವು ಬಿಡಬೇಕು ಅಂತ ಹೇಳಿದ್ರಲ್ಲ ಅಂತ. Husband will tell his wife. We became a preacher in the house.
ಮನೆಗೆ ಹೋದ ತಕ್ಷಣ ಹೆಂಡತಿಗೆ ಪಾಸ್ಟ್ ನೋಡಿದ್ರೆ ಏನೇನ್ ಹೇಳಿದ್ರು ಆ ಗುಣಗಳೆಲ್ಲ ಇರಬಾರ್ದು ಎಂಬುದಾಗಿ ಹೆಂಡತಿಗೆ ಬುದ್ಧಿವಾದ ಹೇಳುತ್ತಾರೆ, ಸುವಾರ್ತೆ ಹೇಳುತ್ತಾರೆ. Wife goes to home and says, today pastors very clearly told your quality. See how he pointed out? You are doing all those things. You should not do this. Yet today God spoke to you. Correct yourself. ಮನೆಗೆ ಹೋದ ತಕ್ಷಣ ಹೆಂಡತಿ ಗಂಡನನ್ನು ನೋಡಿ ಹೇಳುವಂತದ್ದು, ನೋಡಿ ಇವತ್ತು ಪಾಸ್ಟ್ರು ನಿಮಗಿರುವಂತ ಕೆಟ್ಟ ಗುಣಗಳನ್ನೆಲ್ಲ ಹೇಳಿದ್ರು, ಇನ್ಮೇಲೆ ನೀವು ಅದೆಲ್ಲ ಮಾಡಬಾರ್ದು ಎಂಬುದಾಗಿ ಗಂಡನಿಗೆ ಬುದ್ಧಿವಾದ ಹೇಳ್ತಾರೆ. Why? Our own children will also come home and say, oh, ಚೆನ್ನಾಗಿ ಹೇಳಿದ್ರಿ ಇವತ್ತು ಫಾಸ್ಟ್, ಅಮ್ಮ ಪಗೆ ಅಪ್ಪ ಪಗೆ ಕ್ಲೀನ್ ಹೇಳ್ಬಿಟ್ರು, ನನಗ್ ಬಂದು ಬುದ್ಧಿಮತಿ ಹೇಳ್ತಾ ಇದ್ದೀರಾ? ಇಲ್ಲ, ಹಲೋ. Children also become preachers in the home. ಮನೆಗಳಲ್ಲಿ ನೋಡ್ಬೇಕಾದ್ರೆ ಮಕ್ಕಳು ಸಹ ತಂದೆ ತಾಯಿಗಳಿಗೆ ಸ್ವಾರ್ಥ ಹೇಳುವಂತವರಾಗಿರ್ತಾರೆ. Nobody wants to take the preaching to themselves. ಯಾರು ಸಹ ಸ್ವಾರ್ಥೆ ಅದು ನನಗಾಗಿ ಬಂದಿದೆ ಎಂಬುದಾಗಿ ತೆಗೆದುಕೊಳ್ಳುವುದಕ್ಕೆ ಇಷ್ಟಪಡುವುದಿಲ್ಲ. The betrayer never wants to accept the teaching is for them. ಇಲ್ಲಿ ದ್ರೋಹ ಬಗೆಯುವಂತ ವ್ಯಕ್ತಿಯು ಆ ಒಂದು ಸಂದೇಶವು ತನಗೆ ಎಂಬುದಾಗಿ ತೆಗೆದುಕೊಳ್ಳುವುದಕ್ಕೆ ಬಯಸುವುದಿಲ್ಲ. Jesus gave so many warning to Judas. ಅಲ್ಲಿ ಯೇಸು ಕ್ರಿಸ್ತನು ಸಹ ಇಸ್ಕರಿಯೋತ ಯೂದನಿಗೆ ಅನೇಕ ರೀತಿಯಾಗಿ ಅವನಿಗೆ ಎಚ್ಚರಿಕೆಯನ್ನು ಕೊಡ್ತಾನೆ. Gentle statement he made to all the disciples. ಅಲ್ಲಿ ಇರುವಂತ ಎಲ್ಲಾ ಶಿಷ್ಯರ ಮಧ್ಯದಲ್ಲಿ ಆತನು ಅನೇಕ ಕಾರ್ಯಗಳನ್ನು ಹಂಚಿಕೊಳ್ಳುತ್ತಾನೆ. After washing their feet, ಆತನು ಕಾಲುಗಳನ್ನು ತೊಳೆದ ನಂತರ he told them, you are all clean now except one. ಅಲ್ಲಿ ಆತನು ಎಲ್ಲರ ಕಾಲುಗಳನ್ನು ತೊಳೆದ ನಂತರ ಯೇಸು ಕ್ರಿಸ್ತನು ಹೇಳಿದಂತ ಮಾತು, ಈಗ ಎಲ್ಲರೂ ಶುಚಿಯಾಗಿದ್ದೀರಿ, ಆದ್ರೆ ಒಬ್ಬನನ್ನು ಬಿಟ್ಟು ಎಂಬುದಾಗಿ ಹೇಳ್ತಾನೆ. Then that person must be knowing now, whoever betrays, he's got the message that he is not clean. But this preaching of Jesus was for all others, not me. ಅಲ್ಲಿ ಹಿಡುಕೊಡುವಂತ ಅಂದರೆ ದ್ರೋಹ ಮಾಡುವಂತ ವ್ಯಕ್ತಿಗೆ ನಾನೇ ಶುಚಿಯಾಗಿಲ್ಲ ಎನ್ನುವಂತ ಮಾತು ಅವನಿಗೆ ಆತನು ತೆಗೆದುಕೊಳ್ಳದೆ ಇರುವಂತ ಬೇರೆಯವರಿಗೆ ಎಂಬುದಾಗಿ ಆತನು ತಿಳಿದುಕೊಳ್ಳುವಂತವನಾಗಿರ್ತಾನೆ. Again Jesus says second time also, ಎರಡನೇ ಬಾರಿಯೂ ಯೇಸು ಕ್ರಿಸ್ತನು ಹೇಳ್ತಾನೆ, when he broke the bread and gave it to them, he said, one of you going to betray me today. ಆತನು ರೊಟ್ಟಿಯನ್ನು ಮುರಿದು ಕೊಡುವಂತಹ ಸಮಯದಲ್ಲಿ ನಿಮ್ಮಲ್ಲಿ ಒಬ್ಬನು ನನ್ನನ್ನು ಹಿಡುಕೊಡುತ್ತಾನೆ ಎಂಬುದಾಗಿ ಹೇಳ್ತಾನೆ. But even then they started doubting, oh, is it you or is it you? ಅಲ್ಲಿ ಇದ್ದಂತ ಶಿಷ್ಯರು ನೀನಾ ಎಂಬುದಾಗಿ ಬೇರೆಯವರನ್ನು ನೋಡಿ ಹೇಳುತ್ತಾ ಇದ್ದಾರೆ ಹೊರತು ತಮ್ಮನ್ನು ತಾವು ಪರೀಕ್ಷಿಸಿಕೊಂಡು They ನೋಡಲಿಲ್ಲ. started asking Jesus, is it me or that fellow? ಅಲ್ಲಿ ಇದ್ದಂತವರು ಇದು ನಾನೋ ಇಲ್ವೋ ಅವರ ಎಂಬುದಾಗಿ ಬೇರೆಯವರನ್ನು ಕುರಿತಾಗಿ ಯೋಚಿಸ್ತಾ ಇದ್ರು. Hello, if you have a wrong thinking, evil thinking, don't you know? Do you want God to speak to you directly? ನಿಮ್ಮಲ್ಲಿ ಕೆಟ್ಟ ಆಲೋಚನೆಗಳು ಇರುವಂತ ಸಮಯದಲ್ಲಿ ದೇವರು ನಿನ್ನೊಂದಿಗೆ ಮಾತನಾಡುತ್ತಾ ಇದ್ದಾನೆ ಎಂಬುದಾಗಿ ನಿಮಗೆ ತಿಳಿಯದು, ಇಲ್ಲವೇ ದೇವರು ನಿಮ್ಮೊಂದಿಗೆ ಆತನ ನೆಟ್ಟಿಗೆ ಮಾತನಾಡಬೇಕೆಂಬುದಾಗಿ ನೀವು ಬಯಸುತ್ತೀರೋ? Some people want in the preaching to name the person, then tell, oh, so and so you have done this. They want that kind of a message. ಇಲ್ಲಿ ಕೆಲವರು ಏನ್ ಮಾಡ್ತಾರೆ, ತಮ್ಮಲ್ಲಿ ಆ ಒಂದು ಕೆಲಸಗಳು ಇಲ್ಲವೇ ದುಶ್ಚಟಗಳು ಕಾಣಲ್ಪಡುವುದಾದರೆ ಅವರಿಗೆ ನೆಟ್ಟಗೆ ಹೋಗಿ ಅವರ ಹೆಸರನ್ನು ಹಿಡಿದು ನೀನು ಈ ಕೆಲಸವನ್ನು ಮಾಡ್ತಾ ಇದ್ದೀ ಎಂಬುದಾಗಿ ಅವರಿಗೆ ವೈಯಕ್ತಿಕವಾಗಿ ಮಾತುಗಳು ಬರಬೇಕೆಂಬುದಾಗಿ ಬಯಸುತ್ತಾರೆ. But my dear friend, my God is a gentleman. ಪ್ರೀತಿಯುಳ್ಳ ಸ್ನೇಹಿತರೆ, ನನ್ನ ದೇವರು ಆತನು ಗಣ್ಯ ವ್ಯಕ್ತಿಯು. He doesn't want to humiliate you, asking you to stand up, naming you
and the whole crowd will look at you. Oh, here is a traitor. My God does not want to do that. ಪ್ರೀತಿಯುಳ್ಳ ಸ್ನೇಹಿತರೆ, ದೇವರು ಯಾರು ಎಂಬುದಾಗಿ ಆತನಿಗೆ ಚೆನ್ನಾಗಿ ಗೊತ್ತು. ಆದರೂ ಸಹ ಗುಂಪಿನಲ್ಲಿ ಇರುವಂತ ಸಮಯದಲ್ಲಿ ಆತನ ಹೆಸರು ಹಿಡಿದು ನಿನ್ನನ್ನು ಕರೆದು ನೀನೇ ಆ ಕೆಲಸವನ್ನು ಮಾಡುತ್ತಾ ಇದ್ದಿ ಎಂಬುದಾಗಿ ಹೇಳಿ ಎಲ್ಲರ ಮುಂದೆ ನಿನ್ನನ್ನು ಅವಮಾನ ಮಾಡುವಂತ ದೇವರು ನನ್ನ ದೇವರಲ್ಲ. Hallelujah. Hallelujah. So do not think God do not know your name. ದೇವರು ನಿನ್ನ ಹೆಸರನ್ನು ಕರೆಯುವುದಿಲ್ಲ ಎಂದು ಹೇಳುವುದಾದ್ರೆ ಆತನು ನಿನ್ನನ್ನು ಮರೆತು ಬಿಟ್ಟನು ಎಂಬುದಾಗಿ ತಿಳಿಯಬೇಡ. Don't think that preaching is for others, it is for you. ದೇವರ ಸಂದೇಶವು ಬೇರೆಯವರಿಗೆ ಮಾತ್ರ ಎಂಬುದಾಗಿ ತಿಳಿಯಬೇಡ, ಅದು ನಿನಗಾಗಿ ಎಂಬುದಾಗಿ ತೆಗೆದುಕೋ. If your heart says, yes, I am the culprit, my dear friend, repent. ಪ್ರೀತಿಯುಳ್ಳ ಸ್ನೇಹಿತರೆ, ನಾನೇ ಆ ತಪ್ಪನ್ನು ಮಾಡುತ್ತಿರುವಂತ ದ್ರೋಹಿ ಎಂಬುದಾಗಿ ನಿನ್ನ ಹೃದಯವು ನಿನ್ನೊಂದಿಗೆ ಮಾತನಾಡುವುದಾದರೆ ನಿನ್ನನ್ನು ತಿದ್ದಿಕೋ. Don't pass on to others. ನೀನು ಅದನ್ನು ಬೇರೆಯವರಿಗೆ ಎಂಬುದಾಗಿ ತಿಳಿದುಕೊಂಡು ಇರಬೇಡ. Now it's a time to bring it straight face to face with a person. ಈ ಒಂದು ಸಮಯದಲ್ಲಿಯೇ ಮುಖಾಮುಖಿಯಾಗಿ ದೇವರೊಂದಿಗೆ ಮಾತನಾಡುವಂಥದ್ದು. God was giving the bread each one. ಅಲ್ಲಿ ದೇವರು ಪ್ರತಿಯೊಬ್ಬರಿಗೂ ಆ ರೊಟ್ಟಿಯನ್ನು ಹಂಚುತ್ತಾನೆ. Judas also took. He participated in the manger. ಅಲ್ಲಿ ಯೇಸು ಕ್ರಿಸ್ತನು ಕೊಟ್ಟಂತ ಆ ಭೋಜನದಲ್ಲಿ ಇಸ್ಕರಿಯೋತ ಯೂದನು ಸಹ ಪಾಲ್ಗೊಂಡನು. My dear friend, how many of us with evil thoughts, evil mind, with a sinful heart come here to show to the people that you are pure, take part in this manger. ಪ್ರೀತಿಯುಳ್ಳ ಸ್ನೇಹಿತರೆ, ನಮ್ಮಲ್ಲಿಯೂ ಎಷ್ಟು ಜನ ನಾವು ಮಾಡುವಂತ ತಪ್ಪುಗಳನ್ನು ಮಾಡಿಬಿಟ್ಟು ಎಲ್ಲರ ಮುಂದೆಯೂ ಒಳ್ಳೆಯವರಂತೆ ತೋರಿಸಿಕೊಳ್ಳುವುದಕ್ಕೆ, ದೇವರಿಗೆ ಹತ್ತಿರವಾಗಿರುವಂತೆ ತೋರಿಸಿಕೊಳ್ಳುವುದಕ್ಕೆ ನಾವು ಎಲ್ಲರ ಮುಂದೆ ಬಂದು ದೇವರ ಕರ್ತನ ಭೋಜನದಲ್ಲಿ ಭಾಗವಹಿಸುತ್ತೇವೆ. My dear friend, the sin will fall on you if you don't accept your sin. Ask, if you don't repent and ask for forgiveness, my dear friend, it will torment you one day. ಪ್ರೀತಿಯುಳ್ಳ ಸ್ನೇಹಿತರೆ, ನೀವು ಮಾಡಿದಂತ ತಪ್ಪನ್ನು ಒಪ್ಪಿಕೊಂಡು ಆತನ ಮುಂದೆ ಅರಿಕೆ ಮಾಡದೆ ಹೋದರೆ ಒಂದು ದಿನದಲ್ಲಿ ಅದಕ್ಕೆ ಪಶ್ಚಾತ್ತಾಪ ಪಡುವಿರಿ. He came, Judas asked, is it me, O God? ಅಲ್ಲಿ ಇಸ್ಕರಿಯೋತ ಯೂದನು ಬಂದು ನಾನಾ ದೇವರೇ ಎಂಬುದಾಗಿ ಕೇಳುತ್ತಾನೆ. He thought God will not know the betrayer. ಆತನು ಹಿಡುಕೊಡುವಂತದ್ದು ದೇವರಿಗೆ ಗೊತ್ತಾಗುವುದಿಲ್ಲ ಎಂಬುದಾಗಿ ತಿಳಿದುಕೊಂಡಿದ್ದನು. Many of us think God will not know my evil thoughts, my evil work, my devil work. God will not know. ನಾನು ಮಾಡುತ್ತಿರುವಂತಹ ಸೈತಾನನ ಕೆಲಸಗಳು, ದುಷ್ಕೃತ್ಯಗಳು, ದುಷ್ಟ ಆಲೋಚನೆಗಳು ದೇವರಿಗೆ ಗೊತ್ತಿಲ್ಲ ಎಂಬುದಾಗಿ ನಾವು ತಿಳಿದುಕೊಳ್ಳುತ್ತೇವೆ. My dear friends, even before your thoughts are formed, God knows. ನಿನ್ನ ಮನಸ್ಸಿನಲ್ಲಿ ಆಲೋಚನೆಗಳು ಹುಟ್ಟುವುದಕ್ಕಿಂತ ಮುಂಚೆಯೇ ನೀನು ಏನನ್ನು ಆಲೋಚಿಸುತ್ತೀ ಎಂಬುದಾಗಿ ದೇವರಿಗೆ ಚೆನ್ನಾಗಿ ಗೊತ್ತು. Jesus confronted Judas directly. Yes, you are the traitor. ಅಲ್ಲಿ ಯೇಸು ಕ್ರಿಸ್ತನು ಇಸ್ಕರಿಯೋತ ಯೂದನಿಗೆ ಹೌದು ನೀನೇ ನನ್ನನ್ನು ಹಿಡುಕೊಡುವಾತನು ಎಂಬುದಾಗಿ ಹೇಳ್ತಾನೆ. How many times God has spoken to you directly? ಎಷ್ಟು ಬಾರಿ ದೇವರು ನಮ್ಮೊಂದಿಗೆ ವೈಯಕ್ತಿಕವಾಗಿ ಮಾತಾಡಿದ್ದಾನೆ. Don't you take this opportunity to accept your mistakes. Go for the forgiveness of God. ಈ ಒಂದು ಸಮಯದಲ್ಲಿ ದೇವರು ಮಾತನಾಡುವಂತ ವಾಕ್ಯಗಳನ್ನು ಹಾಗೆ ಬಿಟ್ಟು ಬಿಡದೆ ದೇವರನ್ನು ಅಲ್ಲಿ ಹೋಗಿ ಆತನಲ್ಲಿ ಅರಿಕೆ ಮಾಡಿ ಆತನಲ್ಲಿ ಕ್ಷಮಾಪಣೆಯನ್ನು ಬೇಡಿಕೊಳ್ಳುವುದು ಒಳ್ಳೆಯದು. But for Judas, money is more than Jesus. ಅಲ್ಲಿ ಇಸ್ಕರಿಯೋತ ಯೂದನಿಗೆ ಯೇಸು ಕ್ರಿಸ್ತನಿಗಿಂತ ಹಣವೇ ಹೆಚ್ಚಾಗಿ ಕಂಡು ಬಂದಿತು. Yes, for some of us, ಹೌದು, ನಮ್ಮಲ್ಲಿ ಕೆಲವರಿಗೆ our business is important.
ನಮ್ಮ ವ್ಯಾಪಾರವು ಬಹಳ ಮುಖ್ಯ. Our friends are important. ನಮ್ಮ ಸ್ನೇಹಿತರು ಮುಖ್ಯ. Our relationship are important. ನಮ್ಮ ಸಂಬಂಧಗಳು ಮುಖ್ಯ. My gain is important than Jesus. ಯೇಸುವಿಗಿಂತ ನನಗೆ ಬರುವಂತ ಲಾಭವು ಮುಖ್ಯ. What do I get? Coming to church, what do I get? ನಾನು ಸಭೆಗೆ ಬರುವುದರಿಂದ ನನಗೆ ಏನು ದೊರೆಯುತ್ತದೆ? Do I get more than my business? ನನ್ನ ವ್ಯಾಪಾರದಲ್ಲಿ ವ್ಯಾಪಾರವು ಲಾಭವು ದೊರೆಯುತ್ತದಾ? Do I be more joyful, happier in the entertainment or in the church? ಇಲ್ಲವೇ ನಮ್ಮ ಸಭೆಗೆ ಬರುವುದರಿಂದ ನನಗೆ ಹೆಚ್ಚಿನ ಮನರಂಜನೆಯು ದೊರೆಯುತ್ತದಾ? We want gain. ನಮಗೆ ಏನಾದರೂ ಒಂದು ಲಾಭವು ಬೇಕು. Temptation, my dear friend, that's here Judas. Temptation did not come to Judas. Judas went for temptation. ಇಲ್ಲಿ ಶೋಧನೆ ಎನ್ನುವಂಥದ್ದು ಇಸ್ಕರಿಯೋತ ಯೂದನನ್ನು ಹುಡುಕಿಕೊಂಡು ಬರಲಿಲ್ಲ. ಇಸ್ಕರಿಯೋತ ಯೂದನೇ ಆ ಶೋಧನೆಯನ್ನು ಹುಡುಕಿಕೊಂಡು ಹೋಗುತ್ತಾನೆ. He goes to the people and to the Jews and says, if I show who Jesus is, how much you will give me? ಅಲ್ಲಿ ಆತನು ಫರಿಸಾಯರು ಸದ್ದುಕಾಯರ ಬಳಿಯಲ್ಲಿ ಹೋಗಿ ನಾನು ಯೇಸುವನ್ನು ಹಿಡುಕುಡುವುದಾದ್ರೆ ನನಗೇನು ಲಾಭ ಬರುತ್ತದೆ ಎಂಬುದಾಗಿ ಬೆಲೆ ಮಾತಾಡುತ್ತಾನೆ. Money. It's a rich man's world. ಅಲ್ಲಿ ಶ್ರೀಮಂತನ ಒಂದು ಜೀವಿತವೇ ಪ್ರಪಂಚವೇ ಹಣವಾಗಿ ಕಾಣಲ್ಪಡುತ್ತದೆ. How much money I will get? ನನಗೆ ಎಷ್ಟು ಹಣ ಬರುತ್ತದೆ? What post I get? ನನಗೆ ಯಾವ ಪದವಿಯು ದೊರೆಯುತ್ತದೆ? How big I will be? ನಾನು ಎಷ್ಟು ದೊಡ್ಡವನಾಗಿರಬಹುದು? Hello. Word of God says in Timothy, First Timothy chapter 6 verse 10 says, for the love of money is a root of all kinds of evil. Some people, eager for money, have wandered from the faith and pierced themselves with many griefs. ಮೊದಲನೇ ತಿಮೋಥೆಯವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ 10ನೇ ವಾಕ್ಯದಲ್ಲಿ ಹೇಳಲ್ಪಟ್ಟಿದೆ, ಹಣದಾಸೆಯು ಸಕಲ ವಿಧವಾದ ಕೆಟ್ಟತನಕ್ಕೆ ಮೂಲವಾಗಿದೆ. ಕೆಲವರು ಅದಕ್ಕಾಗಿ ಆತುರಪಟ್ಟು ಅದರಿಂದ ಕ್ರಿಸ್ತ ನಂಬಿಕೆಯನ್ನು ಬಿಟ್ಟು ಅಲೆದಾಡಿ ಅನೇಕ ವೇದನೆಗಳಿಂದ ತಮ್ಮನ್ನು ತಿವಿಸಿಕೊಳ್ಳುತ್ತಾರೆ. It's a money that takes them away from faith. ಹಣವು ನಮ್ಮನ್ನು ದೇವರ ನಂಬಿಕೆಯಿಂದ ದೂರ ಮಾಡುತ್ತದೆ. It is a relationship that takes people away from Jesus Christ. ಸಂಬಂಧಗಳು ನಮ್ಮನ್ನು ಯೇಸು ಕ್ರಿಸ್ತನಿಂದ ದೂರ ಮಾಡುತ್ತದೆ. How many Christian boys have left faith for the sake of marriage? ನಮ್ಮಲ್ಲಿ ಎಷ್ಟು ಜನ ಕ್ರೈಸ್ತ ಹುಡುಗರು ಮದುವೆಗೋಸ್ಕರವಾಗಿ ತಮ್ಮ ನಂಬಿಕೆಯನ್ನೇ ಬಿಟ್ಟು ಕೊಡುವಂತವರಾಗಿದ್ದಾರೆ. How many girls have left Christianity to marry other people in different religion? ಇಲ್ಲಿ ಬೇರೆ ಜನಾಂಗಕ್ಕೆ ಸೇರಿದಂತ ಜನರನ್ನು ಮದುವೆ ಮಾಡಿಕೊಳ್ಳುವುದಕ್ಕಾಗಿ ಹೆಣ್ಣು ಮಕ್ಕಳು ಎಷ್ಟು ಜನರು ಕ್ರಿಸ್ತನ ನಂಬಿಕೆಯನ್ನು ಬಿಟ್ಟು ದೂರ ಹೋಗಿದ್ದಾರೆ. They balance who is higher, either Jesus or this benefits. ಅವರು ಯೇಸು ಕ್ರಿಸ್ತನ ಇಲ್ಲವೇ ನಮಗೆ ಬರುವಂತ ಲಾಭವ ಎಂಬುದಾಗಿ ಅದನ್ನು ತಕ್ಕಡೆಯಲ್ಲಿ ಹಾಕಿ ನೋಡಿ ಯಾವುದು ತಮಗೆ ಲಾಭಕರವಾಗಿದೆಯೋ ಅದನ್ನು ಆರಿಸಿಕೊಳ್ಳುತ್ತಾರೆ. In their balance they find the benefits of this world, the power, the money, the fame, the position that gives them more thing in their lives. So they disown Jesus Christ, they betray him and go to the world. ಅವರು ಲೋಕದಲ್ಲಿ ಗಮನಿಸಿ ನೋಡಬೇಕಾದ್ರೆ ಇರುವಂತ ಪದವಿ, ಲಾಭಕರವಾದಂತ ಕಾರ್ಯಗಳು, ಶ್ರೀಮಂತಿಕೆ, ಹಣ, ಆಸ್ತಿ, ಸಂಪತ್ತು, ಸಂಬಂಧಗಳು, ಇಲ್ಲವೇ ಮೇಲಿನ ಪದವಿಗಳು, ಇವೆಲ್ಲವೂ ಲೋಕದಲ್ಲಿ ಹೆಚ್ಚಿನ ಕಾರ್ಯವಾಗಿ ಕಾಣಲ್ಪಡುವುದರಿಂದ ಅದಕ್ಕೆ ಹೆಚ್ಚು ಆದ್ಯತೆ, ಪ್ರಾಮುಖ್ಯತೆ ಕೊಡುತ್ತಾರೆ ಹೊರತು ಯೇಸುವನ್ನು ಬಿಟ್ಟು ಬಿಡುವುದಕ್ಕೂ ಅವರು ಹೆಸರುವುದಿಲ್ಲ. Judas came all the way to
betray this Jesus with a kiss. ಅಲ್ಲಿ ಇಸ್ಕರಿಯೋತ ಯೂದನು ಸಹ ಮುದ್ದಿಟ್ಟು ಯೇಸುವನ್ನು ಹಿಡುಕೊಡುವುದಕ್ಕೆ ಬರ್ತಾನೆ. And outwardly love to Jesus Christ. ಬಹಿರಂಗವಾಗಿ ತೋರಿಕೊಳ್ಳುವಂತ ಪ್ರೀತಿ, But the heart is devil. ಆದರೆ ಹೃದಯದಲ್ಲಿ ಗಮನಿಸಿ ನೋಡಬೇಕಾದ್ರೆ ಅದು ಸೈತಾನನ ಕಾರ್ಯಗಳಿಂದ ದುಷ್ಕೃತ್ಯಗಳಿಂದ ತುಂಬಿರುವಂತದ್ದಾಗಿದೆ. Like Adam and Eve. Like Adam and Eve, they allowed the devil to come inside the temple of God and direct them. ಅಲ್ಲಿ ಆದಾಮ ಹವ್ವಳ ರೀತಿಯಲ್ಲಿ ಸೈತಾನನು ಅವರ ಹೃದಯಗಳಲ್ಲಿ ಬಂದು ಅವರನ್ನು ಆಳುವಂತ ರೀತಿಯಲ್ಲಿ ಅವರಿಗೆ ಮಾರ್ಗದರ್ಶನವನ್ನು ತೋರುವಂತೆ ಅವರು ದೇವರನ್ನು ಬಿಟ್ಟು ಬಿಟ್ಟು ಸೈತಾನನಿಗೆ ಆದ್ಯತೆಯನ್ನು ಕೊಡ್ತಾರೆ. My dear friend, ಪ್ರೀತಿಯುಳ್ಳ ಸ್ನೇಹಿತರೆ, your own wife, your own husband, your own children, if they don't listen to you but listen to neighbor, what do you call it? ನಿಮ್ಮ ಮಕ್ಕಳು, ನಿಮ್ಮ ಗಂಡ ಹೆಂಡತಿ, ನಿಮಗೆ ಸಂಬಂಧಪಟ್ಟ ಆತ್ಮೀಯರು ನಿಮ್ಮ ಮಾತನ್ನು ಕೇಳದೆ ಪಕ್ಕದ ಮನೆಯವರ ಮಾತು ಕೇಳಿದ್ರೆ ನೀವೇನ್ ಹೇಳ್ತೀರಾ ಅದಕ್ಕೆ? A betrayer. ಅದು ವಿಶ್ವಾಸಘಾತ. You trusted them. ನೀವು ಅವರನ್ನು ಹೆಚ್ಚಾಗಿ ನಂಬಿದ್ದೀರಿ, You love them. ನೀವು ಅವರನ್ನು ಪ್ರೀತಿಸುತ್ತೀರಿ. But they come behind like Brutus and kill Caesar. ಆದರೆ ಅವರು ಅಷ್ಟು ನಂಬಿಕೆ ಇಟ್ಟಿರುವಂತ ನಾವು ಅವರು ನಮ್ಮ ಹಿಂದೆ ಬಂದು ಬೆನ್ನಿಗೆ ಚೂರಿ ಹಾಕುವಂತ ರೀತಿಯಲ್ಲಿ ಜೂಲಿಯಸ್ ಸೀಸರ್ಗೆ ಅವನ ಆಪ್ತ ಸ್ನೇಹಿತನಾದಂತ ಬ್ರೂಟಸ್ ಅವನ ಬೆನ್ನ ಹಿಂದೆ ಬಂದು ಚೂರಿ ಹಾಕಿದಂತ ರೀತಿಯಲ್ಲಿ ನಾವು ನಂಬುವಂತ ಜನರು ನಮಗೆ ವಿರುದ್ಧವಾಗಿ ಬರುವಾಗ ನಮ್ಮ ಪರಿಸ್ಥಿತಿ ಹೇಗಿರುತ್ತದೆ ಯೋಚಿಸಿ ನೋಡಿ. Oh, that the great King Julius Caesar believed his friend Brutus so much. But one day, Brutus came behind with a knife and killed Caesar. For what? To get the kingdom. ಅಲ್ಲಿ ಜೂಲಿಯಸ್ ಸೀಸರ್ ತನ್ನ ಆಪ್ತ ಸ್ನೇಹಿತನಾದಂತ ಬ್ರೂಟಸ್ ಅನ್ನು ಬಹಳವಾಗಿ ನಂಬಿದ್ದನು. ಆದ್ರೆ ಆ ವ್ಯಕ್ತಿಯೇ ಅವನಿಗೆ ವಿರುದ್ಧವಾಗಿ ಬಂದು ಬೆನ್ನಿಗೆ ಚೂರಿ ಹಾಕುತ್ತಾನೆ. ಕಾರಣ ಅವನಿಗೆ ಇದ್ದಂತ ರಾಜ್ಯಭಾರವನ್ನು ತಾನು ಅಪಹರಿಸಿಕೊಳ್ಳಬೇಕೆನ್ನುವಂಥದ್ದೇ ಅವನ ದೃಷ್ಟಿಯಾಗಿತ್ತು. The great King of Kings, Lord of Lords, the Creator, believed us. ರಾಜಾದಿ ರಾಜನು, ಕರ್ತಾದಿ ಕರ್ತನು, ನಮ್ಮನ್ನು ಸೃಷ್ಟಿ ಮಾಡಿದಂತ ದೇವರು ನಮ್ಮ ಮೇಲೆ ನಂಬಿಕೆ ಇಟ್ಟನು. Oh, we put him on the cross and crucified him. ನಾವು ಆತನನ್ನು ಶಿಲುಬೆಗೆ ಹಾಕಿ ಶಿಲುಬೆಯಲ್ಲಿ ಜಡಿದೆವು. But even today, ಆದ್ರೆ ಇಂದಿಗೂ he is all graceful. ಆತನು ದಯೆಯುಳ್ಳವನು. Father, forgive their sin. They know not what they do. ತಂದೆಯೇ ಅವರನ್ನು ಕ್ಷಮಿಸು, ಅವರು ಏನು ಮಾಡುತ್ತಾ ಇದ್ದಾರೋ ಅವರು ತಿಳಿಯರು ಎಂಬುದಾಗಿ ಹೇಳುವಂತ ದಯೆ ತುಂಬಿದಂತ ದೇವರಾಗಿದ್ದಾನೆ. Let's close our eyes. ನಾವು ಕಣ್ಣುಗಳನ್ನು ಮುಚ್ಚೋಣ. Father, they know not what they do. Forgive their sins. Jesus said. ಯೇಸು ಕ್ರಿಸ್ತನು ಹೇಳಿದಂತ ಮಾತು, ತಂದೆಯೇ ಅವರನ್ನು ಕ್ಷಮಿಸು, ಅವರು ಏನು ಮಾಡ್ತಾ ಇದ್ದಾರೋ ಅರಿಯರು. My dear friend, don't be a betrayer. ಪ್ರೀತಿಯುಳ್ಳ ಸ್ನೇಹಿತರೆ, ನೀವು ವಿಶ್ವಾಸಘಾತಿಗಳಾಗಿರಬೇಡಿ. He trusts you. ಆತನು ನಿಮ್ಮನ್ನು ನಂಬಿದ್ದಾನೆ. He loves you so much. ಆತನು ನಿಮ್ಮನ್ನು ಬಹಳವಾಗಿ ಪ್ರೀತಿ ಮಾಡ್ತಾನೆ. Repent. It's a time to repent, my dear friend. ಪ್ರೀತಿಯುಳ್ಳ ಸ್ನೇಹಿತರೆ, ಇದು ನೀವು ಮನತಿರುಗಿ ಬರುವಂತ ಸಮಯವಾಗಿದೆ. Yes. Repent and get forgiveness from sin. ನೀವು ಮನತಿರುಗಿ ನಿಮ್ಮ ಪಾಪಗಳಿಂದ ಕ್ಷಮಾಪಣೆಯನ್ನು ಪಡೆದುಕೊಳ್ಳಿರಿ. Some of us repent, not for our salvation, not for the sin we have committed, but for the consequences we are facing.
ನಮ್ಮಲ್ಲಿ ಇನ್ನು ಕೆಲವರು ವ್ಯತ್ಯಾಸವುಳ್ಳವರು, ನಾವು ಮಾಡಿದಂತ ಪಾಪಗಳಿಗಾಗಿ ಅಲ್ಲ, ನಾವು ಮಾಡಿದಂತ ಪಾಪಗಳಿಗೆ ಅದಕ್ಕೆ ಬರುವಂತ ಪ್ರತಿಫಲಗಳಿಗಾಗಿ. Some of us really repent because we are getting punishment for what we have done. ನಾವು ಮಾಡಿದಂತ ಪಾಪಗಳಿಗೆ ದೊರೆಯುವಂತಹ ಶಿಕ್ಷೆಗಾಗಿ ಕಾಯುತ್ತಾ ಇದ್ದೇವೆ. ಅದಕ್ಕಿಂತ ನೀವು ಮನ ತಿರುಗಿರಿ. Oh, I would have taken care. I would have really escaped this. If I had taken care. We regret the consequences, the punishment we are facing, not the sin we have committed. ನಾವು ಮಾಡಿದಂತ ಪಾಪಗಳಿಗಾಗಿ ಅಲ್ಲ, ನಾವು ಇರುವಂತ ಆ ಒಂದು ಶಿಕ್ಷೆಯನ್ನು ಅದನ್ನು ಅನುಭವಿಸಬಾರದೆಂಬುದಾಗಿ ದೇವರಲ್ಲಿ ನಾವು ಅರಿಕೆ ಮಾಡಬೇಕು. My dear, sin is a sin. Repent for your sins. ಪಾಪ ಎಂದು ಹೇಳುವುದಾದ್ರೆ ಅದು ಎಂಥದೇ ಆದರೂ ಸಹ ಅದು ಪಾಪವೇ. ಆದ್ದರಿಂದ ಆ ಪಾಪದಿಂದ ನಾವು ಮನ ತಿರುಗೋಣ. Peter repented for his sin, came back to God. ಪೇತ್ರನು ತಾನು ಮಾಡಿದಂತ ಪಾಪಕ್ಕೆ ಮನಮರುಗಿದನು, ಆತನು ದೇವರ ಕಡೆಗೆ ಹಿಂತಿರುಗಿ ಬಂದನು. Yes, received the forgiveness. ಆಗ ದೇವರ ಒಂದು ಕ್ಷಮಾಪಣೆಯನ್ನು ಪಡೆದುಕೊಂಡನು. But the betrayer, Judas, also regretted for what? For consequences. ಅಲ್ಲಿ ಯೂದನು ಸಹ ದೇವರ ಕಡೆಗೆ ಹೋದನು, ಆದರೂ ಅದರ ಫಲಿತಾಂಶಗಳಿಂದ He went back to commit suicide. ಆತನು ಹಿಂತಿರುಗಿ ಹೋಗಿ ಆತ್ಮಹತ್ಯೆ ಮಾಡಿಕೊಳ್ಳುವುದಕ್ಕೆ ಹೋದನು. What he thought benefit was not a benefit, but a great loss. ಆತನಿಗೆ ಯಾವುದು ಲಾಭ ಎಂಬುದಾಗಿ ಎಣಿಸಿದ್ದನು, ಅದರಿಂದ ದೊಡ್ಡ ನಷ್ಟವನ್ನು ಅನುಭವಿಸಿದನು. Many of us think the world will give us benefits, gain, but what does it profit a man if he gains the whole world and loses his soul? ನಮ್ಮಲ್ಲಿ ಅನೇಕರು ಈ ಲೋಕದಲ್ಲಿರುವಂತಹ ಕಾರ್ಯಗಳನ್ನು ನೋಡಿ ಅದು ನಮಗೆ ಹೆಚ್ಚಿನ ಲಾಭವನ್ನು ಕೊಡುತ್ತದೆ ಎಂಬುದಾಗಿ ನಾವು ತಿಳಿದುಕೊಳ್ಳುತ್ತೇವೆ. ಆದರೂ ಸತ್ಯವೇದದ ವಾಕ್ಯದ ಪ್ರಕಾರವಾಗಿ ಒಬ್ಬ ಮನುಷ್ಯನು ಲೋಕವನ್ನೆಲ್ಲ ಸಂಪಾದಿಸಿಕೊಂಡು ತನ್ನ ಆತ್ಮವನ್ನು ನಷ್ಟಪಡಿಸಿಕೊಳ್ಳುವುದಾದರೆ ಅವನಿಗೆ ಲಾಭವೇನು ಎನ್ನುವಂತ ಮಾತಿನ ರೀತಿಯಲ್ಲಿ ಆಗಬಾರದು. My dear friend, your soul is so important. ಪ್ರೀತಿಯುಳ್ಳ ಸ್ನೇಹಿತರೆ, ನೀವು ಬಹಳ ಮುಖ್ಯವಾದಂತವರು. Don't be a betrayer. ನೀವು ವಿಶ್ವಾಸಘಾತಿಗಳಾಗಿ ಇರಬೇಡಿ. Accept your sin, come to Lord Jesus, ask for forgiveness. He is all graceful to forgive you. ನೀವು ಮಾಡಿದಂತ ಪಾಪಗಳನ್ನು ಒಪ್ಪಿಕೊಂಡು ಅರಿಕೆ ಮಾಡಿ ಅದನ್ನು ಬಿಟ್ಟು ಬಿಟ್ಟು ಯೇಸುವಿನ ಕಡೆಗೆ ಬರುವುದಾದರೆ ಆತನು ನಿಜಕ್ಕೂ ದಯೆಯು ಕರುಣೆಯು ಮತ್ತು ಕೃಪಾ ಸಂಪೂರ್ಣವಾದಂತ ದೇವರು ನಿಮ್ಮನ್ನು ಕ್ಷಮಿಸಿ ನಡೆಸುವಾತನಾಗಿದ್ದಾನೆ. Don't wait for some other time to come, but time is today. ಯಾವುದು ಬೇರೆ ಸಮಯ ಬರುತ್ತದೆ ಎಂಬುದಾಗಿ ಕಾಯುತ್ತಾ ಇರಬೇಡ. ಸಮಯವು ಇದೇ ನಿನಗೋಸ್ಕರ ಕಾಯುತ್ತಾ ಇದೆ. When God speaks you, accept. ದೇವರು ನಿನ್ನೊಂದಿಗೆ ಮಾತನಾಡುವಾಗ ಅದನ್ನು ಒಪ್ಪಿಕೋ. Remove the traitor habit from you. ನಿನ್ನಲ್ಲಿ ಕಾಡಲ್ಪಡುವಂತ ಆ ದ್ರೋಹ ಬಗೆಯುವಂತ ಗುಣವನ್ನು ನಿನ್ನಿಂದ ತೆಗೆದು ಹಾಕು. Yes, my dear friend, today is a time to change yourself. ಹೌದು ಪ್ರೀತಿಯುಳ್ಳ ಸ್ನೇಹಿತರೆ, ಈ ಒಂದು ಸಮಯವೇ ನಿಮಗಾಗಿ ಕೊಡಲ್ಪಟ್ಟಿರುವಂತ ಸದಾವಕಾಶವಾಗಿದೆ. ಇದರಲ್ಲಿ ನಿನ್ನ ಜೀವನವನ್ನು ಸರಿಪಡಿಸಿಕೊಳ್ಳಿರಿ. Or we may have to one day face, Jesus himself will ask, "Oh Judas, you have come here to betray me with your kiss." ಇಲ್ಲವಾದರೆ ಒಂದು ದಿನದಲ್ಲಿ ಯೇಸು ಕ್ರಿಸ್ತನು ಇಸ್ಕರಿಯೋತ ಯೂದನನ್ನು ಕೇಳಿದಂತ ರೀತಿಯಲ್ಲಿ ನೀನು ನನಗೆ ಮುದ್ದಿಟ್ಟು ತೋರಿಸಿಕೊಡುವುದಕ್ಕೆ ಬಂದಿದೆಯಾ ಎಂಬುದಾಗಿ ಕೇಳುವಂತ ರೀತಿಯಲ್ಲಿ ಇರಬಾರದು. Oh to the person who betrays the Son of God. Yeah. ಮನುಷ್ಯ ಕುಮಾರನನ್ನು ಹಿಡಿದುಕೊಡುವಂತ ಆ ಒಬ್ಬ ವ್ಯಕ್ತಿಗೆ ಅಯ್ಯೋ ಎಂಬುದಾಗಿ ಹೇಳಲ್ಪಟ್ಟಿದೆ. Lord, Heavenly Father, we praise and worship you, Lord, for the wonderful time. Lord, you've given us to listen to your voice, to know, Lord, the betrayer. Yes,
we many a times, Lord, behaving like betrayers. Many a times we betrayed you, went away from your faith for the benefits of this world, fame of this world, position of the world, for the relationship, for the entertainment. We didn't give importance to you. Lord, though you had, Lord, full trust on us, we left you many times to choose the world, oh God, Jesus. Help us to realize our sin. We repent, oh God. We repent for our sins. Lord, forgive our sins. Sanctify us. Accept us again as your sons and daughters. Bless everyone who listening to the voice, wherever they are, maybe in YouTube, Facebook, Lord, wherever they are listening, speak to them in a special way. During this, Lord, fasting days, help us to understand who betrayed you. Let it not me, O God. Let it not, Lord, me identify with Judas. Master, help us to come out of it. Bless your people. Whatever the Lord longings, their prayers are, as they go out of this church, fill them with your joy and wisdom. Lord, the salvation, Lord, give to them. Yes, Master. Bless their home. Bless everything. In Jesus' precious name I pray. Amen. Amen. Can't hear. I can't hear. Help me, Lord, to understand your voice. ದೇವರೇ, ನಿನ್ನ ಮಾತುಗಳನ್ನು ಅರ್ಥ ಮಾಡಿಕೊಳ್ಳುವುದಕ್ಕೆ ನನಗೆ ಸಹಾಯ ಮಾಡು. Hallelujah. 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 In Jesus' name I pray. ಯೇಸುವಿನ ಹೆಸರಿನಲ್ಲಿ ಬೇಡುತ್ತಾ ಇದ್ದೇವೆ ತಂದೆಯೇ. Today's topic is on betrayal. ಇಂದಿನ ದಿನದ ಶೀರ್ಷಿಕೆಯು ವಿಶ್ವಾಸಘಾತ. Hallelujah. 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 We know about betrayal. Every one of us, sometime in our lives, we do betray somebody, or somebody would have betrayed us. ನಮ್ಮ ಜೀವಿತದಲ್ಲಿಯೂ ಸಹ ವಿಶ್ವಾಸಘಾತ ಅಂದ್ರೆ ಏನು ಅಂತ ನಮ್ಮೆಲ್ಲರಿಗೂ ಗೊತ್ತಿರ್ತದೆ. ಯಾಕೆಂದ್ರೆ ನಮ್ಮ ಜೀವನದ ಕೆಲವು ಹಂತಗಳಲ್ಲಿ ಬೇರೆಯವರಿಗೆ ವಿಶ್ವಾಸಘಾತ ಮಾಡಿರ್ತೇವೆ, ಇಲ್ಲವೇ ಬೇರೆಯವರು ನಮಗೆ ವಿಶ್ವಾಸದ ಘಾತ ಇಲ್ಲವೇ ದ್ರೋಹವನ್ನು ಮಾಡಿರುತ್ತಾರೆ. Hallelujah. Hallelujah. I don't think any of us will accept the betrayal from others. ಬೇರೆಯವರು ನಮಗೆ ವಿಶ್ವಾಸಘಾತ ಮಾಡುವುದು ನಮ್ಮಿಂದ ಒಪ್ಪಿಕೊಳ್ಳುವುದಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ. What is betrayal? ವಿಶ್ವಾಸಘಾತ ಅಂದ್ರೆ ಏನು? Betrayal is our own friends, kith and kin, whom we have trust on them, deliberately dishonor and spoil or damage our lives. ವಿಶ್ವಾಸಘಾತ ಎಂದು ಹೇಳುವಂತ ಸಮಯದಲ್ಲಿ ನಮಗೆ ಹತ್ತಿರವಾಗಿರುವಂತವರು, ಆತ್ಮೀಯರು, ನಮ್ಮ ಜೊತೆಯಲ್ಲಿ ಇರುವಂತವರು ನಮ್ಮ ಜೊತೆಯಲ್ಲಿ ಇದ್ದುಕೊಂಡೇ ನಮ್ಮ ವಿಶ್ವಾಸಕ್ಕೆ ಕುಂದನ್ನು ಉಂಟು ಮಾಡುವಂಥದ್ದು, ಇಲ್ಲವೇ ನಮಗೆ ದ್ರೋಹವನ್ನು ಬಗೆಯುವಂಥದ್ದನ್ನು ನಾವು ವಿಶ್ವಾಸಘಾತ ಎಂಬುದಾಗಿ ಕರೆಯುತ್ತೇವೆ. Recently, there was an election for a Rajya Sabha at Himachal Pradesh. ಹಿಮಾಚಲ್ ಪ್ರದೇಶದಲ್ಲಿ ರಾಜ್ಯಸಭೆಯ ಒಂದು ಚುನಾವಣೆಯು ನಡೆಯಿತು.
It happened on 27th February 24 at Himachal Pradesh for Rajya Sabha MP post. ಅಲ್ಲಿ ರಾಜ್ಯಸಭೆಯ ಒಂದು ಸಂಸತ್ತಿನ ಸದಸ್ಯರಿಗಾಗಿ ಚುನಾವಣೆಯು ನಡೆಯಿತು. One Mr. Abhishek Manu Singhvi stood for this election on behalf of Congress. ಕಾಂಗ್ರೆಸ್ ಪರವಾಗಿ ಅಭಿಷೇಕ್ ಮನು ಎಂದು ಹೇಳಲ್ಪಡುವಂತವರು ಅವರು ಚುನಾವಣೆಯಲ್ಲಿ ನಿಂತರು. And one Harsh Mahajan stood on behalf of BJP. ಹರ್ಷ್ ಮಹಾಜನ್ ಎಂದು ಹೇಳುವಂತವರು ಬಿಜೆಪಿ ಕಡೆಯಲ್ಲಿ ಆ ಪಕ್ಷದ ಪರವಾಗಿ ನಿಂತರು. Congress had 40 MLAs. ಅಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ಗಮನಿಸಿ ನೋಡಬೇಕಾದರೆ 40 MLAಗಳು ಕಾಣಲ್ಪಟ್ಟರು. And 25 MLAs belong to BJP. ಆದ್ರೆ 25 MLAಗಳು ಬಿಜೆಪಿ ಅವರಿಗೆ ಸೇರಿದಂತವರಾಗಿದ್ದರು. And 3 independent MLAs. ಅದರಲ್ಲಿ 3 ಜನ ಸ್ವತಂತ್ರ MLAಗಳಾಗಿ ಇದ್ದರು. So what is required to win is only 35 votes. ಇಲ್ಲಿ ಗೆಲ್ಲುವುದಕ್ಕೆ ಬೇಕಾಗಿರುವಂತದ್ದು ಬರೀ 35 ವೋಟುಗಳು ಮಾತ್ರವೇ. Congress is still having 40 MLAs. ಇಲ್ಲಿ ಕಾಂಗ್ರೆಸ್ ಅನ್ನು ಗಮನಿಸಿ ನೋಡಬೇಕಾದ್ರೆ 40 MLAಗಳು ಇದ್ದಾರೆ. So they were definite and certain, and Mr. Singhvi will be the successful man. ಈಗ ಅವರೆಲ್ಲರೂ ಕಾಂಗ್ರೆಸ್ನಲ್ಲಿ ಹೆಚ್ಚಿನ ಮತವು ಕಾಣಲ್ಪಡುವುದರಿಂದ ಅವರು ಹೇಗೂ ಅದನ್ನು ಗೆಲ್ಲುವರು ಎನ್ನುವಂತ ಒಂದು ನಿರೀಕ್ಷೆಯಲ್ಲಿ ಕಾಣಲ್ಪಟ್ಟರು. But on the day of election, ಆದರೆ ಚುನಾವಣೆಯ ದಿನದಂದು 9 MLAs of Congress shifted to BJP and voted for BJP, and the result was Mr. Singhvi was supposed to win, lost the election. ಅಲ್ಲಿ ರಾತ್ರೋರಾತ್ರಿ 9 ಜನ MLAಗಳು ಅವರು ಬಿಜೆಪಿ ಕಡೆ ಸೇರಿಕೊಂಡು ಮರುದಿನ ಚುನಾವಣೆಯಲ್ಲಿ ಅಭಿಷೇಕ್ ಮನು ಅವರು ಗೆಲ್ಲಬೇಕಾಗಿತ್ತು. ಆದರೆ ಆ ಚುನಾವಣೆಯಲ್ಲಿ ಅವರು ಸೋತು ಹೋದರು. The whole India was shocked. ಇಲ್ಲಿ ಪೂರ್ತಿ ಭಾರತವೇ ಅದಕ್ಕೆ ದಂಗಾಗಿ ಬಿಟ್ಟಿತ್ತು. No one would have expected this to happen. ಈ ರೀತಿಯಾಗಿ ನಡೆಯುತ್ತದೆ ಎಂಬುದಾಗಿ ಯಾರು ಅದನ್ನು ನಿರೀಕ್ಷಿಸಿರಲಿಲ್ಲ. After the election, Mr. Singhvi had an interview. ಆ ಚುನಾವಣೆ ನಡೆದ ಮೇಲೆ ಅವರು ವಾರ್ತಾಪತ್ರಿಕೆಗೆ ಭೇಟಿ ಕೊಟ್ಟರು. He said, ಅವರು ಹೇಳಿದಂತ ಮಾತು, a day before the election, ಆ ಚುನಾವಣೆ ನಡೆಯುವುದಕ್ಕಿಂತ ಮುಂಚಿನ ದಿನ 40 MLAs, Congress MLAs had dinner with me. ಆ ಚುನಾವಣೆಗೆ ಹಿಂದಿನ ದಿನದಂದು ರಾತ್ರಿ ಊಟ ಆ 40 ಜನ MLAಗಳು ಸಹ ನನ್ನೊಂದಿಗೆ ಊಟ ಮಾಡಿದ್ರು. They shook hand, hugged me and promised to vote for me. ಅವರೆಲ್ಲರೂ ನನಗೆ ಕೈ ಕುಲುಕಿ ಆಲಂಗಿಸಿಕೊಂಡು ನನಗೆ ಅವರು ಚುನಾವಣೆಯಲ್ಲಿ ಮತ ಹಾಕ್ತೀನಿ ಅಂತ ಹೇಳಿ ಹೋದಂತ ಜನರು. The next day morning they had breakfast with me. ಮರುದಿನ ಬೆಳಗಿನ ಉಪಹಾರ ನನ್ನೊಂದಿಗೆ ಮಾಡಿದ್ರು. That time also all the people, including that 9 people we defected to BJP, came to me personally, shook hand, hugged me and promised to vote for me. ಆ ಬೆಳಗಿನ ಸಮಯದಲ್ಲಿ ತಿಂಡಿ ತಿನ್ನಬೇಕಾದ್ರೂ ಸಹ ಎಲ್ಲರೂ ಬಂದು ನನಗೆ ಶುಭಾಶಯವನ್ನು ಕೋರಿ ನಾನು ಗೆಲ್ಲುತ್ತೇನೆ ಎಂದು ಹೇಳಿ ನನಗೆ ಮತವನ್ನು ಹಾಕುತ್ತೇನೆ ಎಂದು ಹೇಳಿದ್ರು. ಮಾತ್ರವಲ್ಲದೆ 9 ಜನ ಬಿಜೆಪಿ ಕಡೆಗೆ ಸೇರಿಕೊಂಡಂತ ಆ MLAಗಳು ಸಹ ಬಂದು ನಿಮಗೆ ವೋಟನ್ನು ಹಾಕುತ್ತೇವೆ, ನೀವೇ ಗೆಲ್ತೀರಾ ಅಂತೆಲ್ಲ ಹೇಳಿ ಹೋದಂತವರು. But during the election,
I found all the shaking of hands, hugging, promising were all false. They shook, they had a false shaking, a false hugging, and false promises within their heart. They had poison, but outside they shown love to me. ಅವರೆಲ್ಲರೂ ನನ್ನೊಂದಿಗೆ ಬಂದು ಆ ರೀತಿಯಾಗಿ ಅಷ್ಟು ಚೆನ್ನಾಗಿ ಅಚ್ಚುಮೆಚ್ಚಾಗಿ ಮಾತಾಡಿ ನನ್ನನ್ನು ಆಲಂಗಿಸಿಕೊಂಡು ಕೈ ಕುಲುಕಿ ಅಷ್ಟು ಚೆನ್ನಾಗಿ ಮಾತಾಡಿ ನನಗೆ ವಾಗ್ದಾನವನ್ನು ಸಹ ಮಾಡಿದ್ರು, ನೀವು ಗೆಲ್ಲೇ ಗೆಲ್ಲುತ್ತೀರಾ, ನಿಮಗೆ ಮತ ಹಾಕ್ತೀವಿ ಎಂದು ಹೇಳಿ. ಆದ್ರೆ ನಡೆದದ್ದೇ ಬೇರೆ. ಇದನ್ನು ನೋಡ್ಬೇಕಾದ್ರೆ ಇವರೆಲ್ಲ ಮಾಡಿದೆಲ್ಲ ಬರೀ ಸುಳ್ಳು ನಾಟಕವೇ ಎಂಬುದಾಗಿ ನನಗೆ ತಿಳಿಯಿತು. What a betrayal, my dear friend. ಯಾವ ರೀತಿಯಾದಂತಹ ವಿಶ್ವಾಸಘಾತ ನೋಡಿ. Psalms 55 verse 12 it says, ಕೀರ್ತನೆಗಳು 55:12 ವಾಕ್ಯದಲ್ಲಿ ಹೇಳಲ್ಪಟ್ಟಿದೆ, Hey, mine own familiar friend, in whom I trusted, which did eat of my bread, hath lifted up his heel against me. In the fifth Psalm, it says, 55th Psalm, it says, verse 12, it says, For it was not an enemy that reproached me, that I could have borne it. Neither was it that he hated me, that did magnify himself against me. Then I would have hid myself from him. But it was thou, a man, mine equal, my guide, my acquaintance, a sweet counsel we had together, walked into the house of a God in company. He hath put forth his hands against such as be at peace with him. ಕೀರ್ತನೆಗಳಲ್ಲಿ ಗಮನಿಸಿ ನೋಡುವಂತಹ ಸಮಯದಲ್ಲಿ 41:9 ವಾಕ್ಯ, ನಾನು ಯಾವನನ್ನು ನಂಬಿದ್ದೇನೋ, ಯಾವನು ನನ್ನ ಮನೆಯಲ್ಲಿ ಅನ್ನಪಾನಗಳನ್ನು ತೆಗೆದುಕೊಂಡನೋ, ಆಪ್ತ ಸ್ನೇಹಿತನು ನನಗೆ ಕಾಲನ್ನು ಅಡ್ಡಗೊಟ್ಟಿದ್ದಾನೆ. 55ನೇ ಅಧ್ಯಾಯ 12ನೇ ವಾಕ್ಯದಲ್ಲಿ ಹೇಳಲ್ಪಟ್ಟಿದೆ, ನನ್ನನ್ನು ದ್ವೇಷಿಸುವವನು ವೈರಿಯಾಗಿದ್ದರೆ ತಾಳಿಕೊಂಡೇನು, ನನ್ನನ್ನು ತಿರಸ್ಕರಿಸಿ ಉಬ್ಬಿಕೊಳ್ಳುವವನು ದ್ವೇಷಿಯಾಗಿದ್ದರೆ ಅಡಗಿಕೊಂಡೇನು. ಆದರೆ ನೀನು ನನಗೆ ಸ್ವಕೀಯನೂ ಆಪ್ತಮಿತ್ರನೂ ಅಲ್ಲವೇ, ನಾವು ಪರಸ್ಪರವಾಗಿ ರಸಭರಿತ ಸಂಭಾಷಣೆ ಮಾಡುತ್ತಾ ಭಕ್ತ ಸಮೂಹದೊಡನೆ ದೇವಾಲಯಕ್ಕೆ ಹೋಗುತ್ತಿದ್ದೆವಲ್ಲ. ಆ ದುಷ್ಟರಿಗೆ ಅವರ ಮನೆಯಲ್ಲಿಯೂ ಮನಸ್ಸಿನಲ್ಲಿಯೂ ಕೆಟ್ಟತನವೇ. Outside, oh, it's love. Inside, it is poison. ಹೊರಗೆ ನೋಡಬೇಕಾದ್ರೆ ಪ್ರೀತಿಯಿಂದ ಇರುವಂತೆ ಅವರು ವರ್ತಿಸುತ್ತಾರೆ, ಒಳಗೆ ನೋಡಬೇಕಾದ್ರೆ ವಿಷಭರಿತರಾಗಿ ಕಾಣಲ್ಪಡ್ತಾ ಇದ್ದಾರೆ. The Bible words continue says, His mouth were smoother than butter, but war was in his heart. His words were softer than oil, yet were they drawn swords. ದೇವರ ವಾಕ್ಯದಲ್ಲಿ ಹೇಳುವಂತ ಪ್ರಕಾರವಾಗಿ ಅವರ ಮಾತುಗಳು ಬೆಣ್ಣೆಯ ರೀತಿಯಲ್ಲಿ ಕಾಣಲ್ಪಟ್ಟರೂ ಸಹ ಹೃದಯವು ಅದು ಚುಚ್ಚುವಂತ ರೀತಿಯಲ್ಲಿ ಕಾಣಲ್ಪಡ್ತಾ ಇದೆ ಎಂಬುದಾಗಿ ಹೇಳಲ್ಪಡ್ತಾ ಇದೆ. Hallelujah. Hallelujah. The friend whom we trusted. ನಾವು ಬಹಳವಾಗಿ ನಂಬಿಕೆ ಇಟ್ಟಂತ ಸ್ನೇಹಿತರು. If he betrays you, ಅವನು ನಿಮ್ಮನ್ನು ವಿಶ್ವಾಸಘಾತ ಮಾಡುವುದಾದ್ರೆ how much wounding it would be. ಅದು ನಮಗೆ ಎಷ್ಟು ನೋವನ್ನು ತರಬಹುದು. If my enemy does it, it's okay. ನನ್ನ ಶತ್ರುವು ನನಗೆ ವಿಶ್ವಾಸಘಾತ ಮಾಡಿದ್ರೆ ಅದನ್ನು ಒಪ್ಪಿಕೊಳ್ಳಬಹುದು. Because I did not trust that person. I know he is going against me. ಯಾಕೆಂದರೆ ನಾನು ಆ ವ್ಯಕ್ತಿಯನ್ನು ನಂಬುವುದಿಲ್ಲ, ಅವನು ಹೇಗೂ ನನಗೆ ವಿರುದ್ಧವಾಗಿ ಏನಾದ್ರೂ ಮಾಡ್ತಾನೆ ಎಂಬುದಾಗಿ ನನಗೆ ಚೆನ್ನಾಗಿ ಗೊತ್ತು. But now the person whom I trusted fully, he put his leg against me. ಆದರೆ ನಾನು
ಬಹಳವಾಗಿ ಆತ್ಮೀಯತೆಯಿಂದ ನಂಬಿಕೆ ಇಟ್ಟಂತ ವ್ಯಕ್ತಿ ನನಗೆ ಬೆನ್ನಿನಲ್ಲಿ ಚೂರಿ ಹಾಕಿದ್ದಾನೆ. My dear friend, betrayal is the one thing that no one can accept it. ಪ್ರೀತಿಯುಳ್ಳ ಸ್ನೇಹಿತರೆ, ವಿಶ್ವಾಸಘಾತ ಎನ್ನುವಂಥದ್ದನ್ನು ಯಾರು ಅದನ್ನು ಒಪ್ಪಿಕೊಳ್ಳುವುದಕ್ಕೆ ಸಾಧ್ಯವಿಲ್ಲ. It's like your own hand is trying to kill you. ಕೈ ಕುಲುಕಿದಂತ ಅದೇ ಕೈಗಳು ಅವರನ್ನು ಚುಚ್ಚುವಂತದ್ದಾಗಿ ಕಾಣಲ್ಪಡುತ್ತದೆ. Just imagine suddenly as you are going, your own hand coming and chokes your throat. What happens? ನಿಮ್ಮ ಜೊತೆಯಲ್ಲಿ ಇದ್ದಂತವರೇ ಬಂದು ನಿಮ್ಮ ಕೈಯೇ ನಿಮ್ಮ ಕೈ ಬಂದು ನಿಮ್ಮ ಕತ್ತನ್ನು ಹಿಸ್ಕಿದರೆ ಅದು ಹೇಗಿರುತ್ತದೆ ನೋಡಿ. Do you believe your hand will kill you? ನಿಮ್ಮ ಕೈಗಳಿಂದ ನೀವೇ ನಿಮ್ಮನ್ನು ಕೊಲ್ಲುವುದಕ್ಕೆ ಬಿಡ್ತಿರೋ? It doesn't do. But here, because you trust your hand, you trust your leg, everything, we know it will not kill you. ನೀವು ಇದು ನಿಮ್ಮ ಕೈ ನಿಮ್ಮ ಕಾಲು ಇದನ್ನು ನೀವು ನಂಬುವುದರಿಂದ ಅದು ನಿಮಗೆ ಏನು ಕೇಡನ್ನು ಉಂಟು ಮಾಡುವುದಿಲ್ಲ. Like that only sometimes we have too much of trust on our friends, on our relatives, maybe your husband, maybe your wife. ಅದೇ ರೀತಿಯಾಗಿ ನಮ್ಮ ಪ್ರೀತಿಯುಳ್ಳಂತ ಸ್ನೇಹಿತರು, ಆಪ್ತ ಮಿತ್ರರು, ಹೆಂಡತಿ, ಮಕ್ಕಳ ಮೇಲೆ ನಮಗೆ ಹೆಚ್ಚಿನ ವಿಶ್ವಾಸ ಉಂಟು. Betrayal is the worst sin a man can commit. ಯಾವುದೇ ಒಬ್ಬ ಮನುಷ್ಯನು ವಿಶ್ವಾಸಘಾತ ಎನ್ನುವಂತ ದೊಡ್ಡ ಒಂದು ಕ್ಷಮಿಸಲಾರದಂತ ಅಪರಾಧವನ್ನು ಮಾಡುವುದಕ್ಕೆ ಸಾಧ್ಯವಾಗಿರುತ್ತದೆ. Do you commit betrayal to the people whom they trust you? ನಿನ್ನನ್ನು ನಂಬುವಂತವರಿಗೆ ನೀನು ವಿಶ್ವಾಸಘಾತ ಮಾಡ್ತಾ ಇದ್ದೀಯಾ? How many people in this world betray their own friends? Maybe because they want money, property, fame, position. ಎಷ್ಟೊಂದು ಜನರು ಹಣ, ಆಸ್ತಿ, ಸಂಪತ್ತಿಗಾಗಿ ತಮ್ಮ ಪ್ರೀತಿಯುಳ್ಳಂತ ಆತ್ಮೀಯ ಸ್ನೇಹಿತರ ವಿಶ್ವಾಸಕ್ಕೆ ದ್ರೋಹವನ್ನು ಬಗೆಯುತ್ತಾರೆ. Last year, same thing happened in Maharashtra government. Eknath Shinde suddenly one morning, fine morning, left Uttar Thackeray and went and joined BJP, formed a government, pulled this man's government. ಅದೇ ರೀತಿಯಾಗಿ ಚುನಾವಣೆ ನಡೆದದ್ದು ಬಿಜೆಪಿಗೆ ಹೋಗಿ ಸೇರಿ ಅವರು ಪೂರ್ತಿಯಾಗಿ ವಿಶ್ವಾಸಘಾತವನ್ನು ಮಾಡಿದಂತದ್ದು ನಾವು ಗಮನಿಸುತ್ತೇವೆ. He pulled the government. ಅವರು ಸರ್ಕಾರವನ್ನೇ ತಮ್ಮ ಕಡೆಗೆ ಎಳೆದುಕೊಂಡರು. For what? ಯಾವುದಕ್ಕಾಗಿ? Because he wanted to be chief minister. ಯಾಕೆಂದರೆ ಅವರು ಅಲ್ಲಿ ಮುಖ್ಯಮಂತ್ರಿ ಆಗಿರಬೇಕು. We want. That's why we betray. ನಮಗೆ ಪದವಿ ಅವಶ್ಯಕತೆ ಇದೆ, ಅದಕ್ಕಾಗಿ ನಾವು ಅವರನ್ನು ವಿಶ್ವಾಸಘಾತ ಮಾಡುತ್ತೇವೆ. Hello. One person told me he divorced his wife some 2 years back. It is known to us. That person is known to us. ಒಬ್ಬ ವ್ಯಕ್ತಿಯು 2 ವರ್ಷಗಳ ಹಿಂದೆ ನಮಗೆ ತಿಳಿದಿರುವಂತ ವ್ಯಕ್ತಿ. Why he has divorced? ಯಾಕೆ ಅವರು ವಿವಾಹ ವಿಚ್ಛೇದನ ಮಾಡಿದ್ರು? This lady wanted the property of that man. He's a big man. Lot of thousands of crores money there. So this wife wanted to take over everything. By killing this person one night, she took a big stone to put it on that person to kill him. Luckily that fellow woke up and escaped. ಆ ವ್ಯಕ್ತಿಗೆ ಹೆಚ್ಚು ಆಸ್ತಿ ಸಂಪತ್ತು ಇದ್ದುದರಿಂದ ಅದನ್ನು ತಾನು ಪಡೆದುಕೊಳ್ಳಬೇಕೆನ್ನುವಂತ ಆಸೆಯಿಂದ ಹೆಂಡತಿಯು ಅವನು ಮಲಗಿರುವಂತ ಸಮಯದಲ್ಲಿ ದೊಡ್ಡ ಕಲ್ಲನ್ನು ಎತ್ತಿ ಆತನ ಮೇಲೆ ಹಾಕ್ತಾಳೆ. ಆದ್ರೆ ಹೇಗೋ ಅವರು ಅದರಿಂದ ತಪ್ಪಿಸಿಕೊಳ್ಳುತ್ತಾರೆ. ಈ ರೀತಿಯಾಗಿ ತನಗೆ ಬೇಕಾಗಿರುವಂತ ವಸ್ತುವನ್ನು ಕಸಿದುಕೊಳ್ಳುವುದಕ್ಕಾಗಿ ವಿಶ್ವಾಸಘಾತವನ್ನು ಎಸಗುತ್ತಾರೆ. She tried to kill her own husband by poisoning the food. ಆಕೆಯು ತನ್ನ ಗಂಡನಿಗೆ ತಿನ್ನುವಂತ ಆಹಾರದಲ್ಲಿ ವಿಷ ಹಾಕಿ ಅಲ್ಲಿ
ಸಾಯಿಸುವುದಕ್ಕೆ ಪ್ರಯತ್ನಿಸುತ್ತಾಳೆ. Can anyone, the husbands are here. ಯಾರಾದ್ರೂ ಈ ರೀತಿಯಾಗಿ ಮಾಡೋದಕ್ಕೆ See, husbands, if they trust their wives, whatever the food they're serving is nice to eat, not poison, correct? If your wife brings food, what do? You believe her and eat the food. But if that lady puts a poison and supplies to you, what will happen? ಪ್ರೀತಿಯುಳ್ಳ ದೇವಜನರೇ, ಗಂಡಂದಿರು ಹೆಂಡತಿ ಕೊಡುವಂತ ಆಹಾರವನ್ನು ಅವರ ಮೇಲಿರುವಂತ ನಂಬಿಕೆಯಿಂದ ಅವರು ಕೊಡುವಂತ ಆಹಾರವನ್ನು ತಿನ್ನುತ್ತಾರೆ. ಆದರೆ ಅದೇ ಆಹಾರದಲ್ಲಿ ವಿಷವು ತುಂಬಿರುವುದಾದರೆ ಅದು ಎಂಥ ವಿಶ್ವಾಸಘಾತ, ಯೋಚಿಸಿ ನೋಡಿ. Can a wife not believe her husband that while sleeping that he will come and kill her? ಯಾವುದೇ ಹೆಂಡತಿಯು ಗಂಡನು ಬಂದು ಆಕೆಯು ನಿದ್ದೆ ಮಾಡುತ್ತಿರುವಂತಹ ಸಮಯದಲ್ಲಿ ಕೊಲ್ಲುತ್ತಾನೆ ಎನ್ನುವಂತ ರೀತಿಯಲ್ಲಿ ಅವರು ತಿಳಿದುಕೊಂಡಿರ್ತಾರ? Whom you trust fully, that man comes against you for their own benefit. That is betrayal. ಯಾವುದೇ ವ್ಯಕ್ತಿಯನ್ನು ನಾವು ಸಂಪೂರ್ಣವಾಗಿ ನಂಬಿಕೊಂಡಿದ್ದು ಆ ವ್ಯಕ್ತಿಯೇ ನಮಗೆ ವಿರುದ್ಧವಾಗಿ ತನಗೆ ಬೇಕಾಗಿರುವಂತ ಕಾರ್ಯಗಳನ್ನು ಸಾಧಿಸಿಕೊಳ್ಳುವುದಕ್ಕಾಗಿ ನಮಗೆ ವಿರುದ್ಧವಾಗಿ ಕಾರ್ಯಗಳನ್ನು ಮಾಡುವುದಾದರೆ ಅದೇ ವಿಶ್ವಾಸಘಾತ. That is happening in this world day and day out. So many wives killing the husband, husband wife killing these things, children killing their parents. For what? Money, money, money. ಅದೇ ರೀತಿಯಾಗಿ ಈ ದಿನದಲ್ಲಿಯೂ ಈ ಲೋಕದಲ್ಲಿ ಅನೇಕ ಕಾರ್ಯಗಳು ನಡೆಯುತ್ತಾ ಇದೆ. ತಂದೆ ಮಕ್ಕಳನ್ನು, ಮಕ್ಕಳು ತಂದೆ ತಾಯಿಗಳನ್ನು, ಹೆಂಡತಿ ಗಂಡನನ್ನು, ಗಂಡ ಹೆಂಡತಿಯನ್ನು ಕೊಲ್ಲುವುದಕ್ಕೂ ಮುಂದೆ ಬರ್ತಾ ಇದ್ದಾರೆ. ಕಾರಣ ಹಣ. My dear friend, ಪ್ರೀತಿಯುಳ್ಳ ಸ್ನೇಹಿತರೆ, we are created by God. ನಾವು ದೇವರಿಂದ ಸೃಷ್ಟಿ ಮಾಡಲ್ಪಟ್ಟಿದ್ದವರು. God created the universe, made a beautiful garden in this, and put Adam and Eve in that garden to take care of it, trusting him that this person will take care of his properties in this world. ದೇವರು ನಮ್ಮನ್ನು ಸೃಷ್ಟಿ ಮಾಡಿ ಆ ಏದೇನ್ ತೋಟದಲ್ಲಿ ಇಟ್ಟು ಆತನು ಸೃಷ್ಟಿ ಮಾಡಿದಂತ ಪ್ರತಿಯೊಂದು ಕಾರ್ಯವನ್ನು ನಾವು ನೋಡಿಕೊಳ್ಳುತ್ತೇವೆ ಎನ್ನುವಂತ ನಂಬಿಕೆಯಿಂದ ನಮ್ಮನ್ನು ಆ ಒಂದು ತೋಟದಲ್ಲಿ ಬಿಡುತ್ತಾನೆ. Every day God used to come and speak with Adam and Eve, and he was going with them day and day out. ಪ್ರತಿ ದಿನವೂ ದೇವರು ತಂಗಾಳಿಯಲ್ಲಿ ಬಂದು ಆದಾಮ ಹವ್ವಳೊಂದಿಗೆ ಮಾತಾಡುತ್ತಾ ಇದ್ದೆನು, ಅವರೊಂದಿಗೆ ಸಂಚರಿಸುತ್ತಾ ಇದ್ದೆನು. But Adam and Eve betrayed God. ಆದರೆ ಆದಾಮನು ಮತ್ತು ಹವ್ವಳು ದೇವರನ್ನು ಅವರು ಆತನಿಗೆ ದ್ರೋಹ ಮಾಡಿದರು. They allowed the Satan to come into that place. ಅಲ್ಲಿ ಸೈತಾನನು ಆ ಸ್ಥಳಕ್ಕೆ ಬರುವುದಕ್ಕೆ ಎಡೆ ಮಾಡಿಕೊಟ್ಟರು. They allowed the Satan to come and speak to them. ಅಲ್ಲಿ ಸೈತಾನನು ಬಂದು ಅವರ ಸಂಗಡ ಮಾತನಾಡುವುದಕ್ಕೆ ಎಡೆ ಮಾಡಿಕೊಟ್ಟರು. Then they listened to this devil, not to God. ಆಗ ಅವರು ಸೈತಾನನ ಮಾತಿಗೆ ಕಿವಿಗೊಟ್ಟರೆ ಹೊರತು ದೇವರ ಮಾತಿಗೆ ಕಿವಿಗೊಡಲಿಲ್ಲ. My dear friend, how many times we listen to the devil, not giving importance to God's word? ನಮ್ಮಲ್ಲಿಯೂ ಸಹ ನಾವು ಅನೇಕ ಮಂದಿ, ನಾವು ಎಷ್ಟು ಮಂದಿ ದೇವರ ಮಾತಿಗೆ ವಿಧೇಯರಾಗದಂತೆ ಸೈತಾನನ ಮಾತನ್ನೇ ನಾವು ಕೇಳಿಸಿಕೊಳ್ಳುತ್ತಾ ಇರ್ತೇವೆ. We admit evil into our heart, which is the temple of God. ದೇವರ ಆಲಯ ಎನಿಸಿಕೊಳ್ಳುವಂತ ಈ ಒಂದು ಹೃದಯದಲ್ಲಿ ಸೈತಾನನಿಗೆ ನಾವು ಸ್ಥಳವನ್ನು ಕೊಡುತ್ತೇವೆ. We listen to the devil day and day out rather than to God. ಹಗಲಿರುಳು ದೇವರ ವಾಕ್ಯಕ್ಕೆ ವಿಧೇಯರಾಗುವುದಕ್ಕಿಂತ ಬದಲಾಗಿ ನಾವು ಸೈತಾನನ ಮಾತಿಗೆ ವಿಧೇಯರಾಗುತ್ತೇವೆ. A treasury is a treason. Servant of God does this treason activities. ಈ ದ್ರೋಹ ಎನ್ನುವಂಥದ್ದು ದೇವರ ಸೇವಕನು ಮಾಡುವಂತ ಒಂದು ಕೆಲಸವಾಗಿರುತ್ತದೆ. This Judas is
was not an ordinary person. He was selected by God. Selected by God. ಇಸ್ಕರಿಯೋತ ಯೂದನು ಆತನು ಸಾಧಾರಣವಾದಂತ ವ್ಯಕ್ತಿಯಲ್ಲ, ದೇವರಿಂದ ಆರಿಸಿಕೊಳ್ಳಲ್ಪಟ್ಟಂತ ವ್ಯಕ್ತಿಯಾಗಿದ್ದನು. An apostle. ಆತನು ಒಬ್ಬ A ಅಪೊಸ್ತಲನಾಗಿದ್ದನು. miracle worker. ಆತನು ಅದ್ಭುತಗಳನ್ನು ಮಾಡುವಾತನಾಗಿದ್ದನು. And treasury in charge. God's treasury in charge. ಆತನು ದೇವರ ಸೇವೆಯಲ್ಲಿ ಖಜಾಂಚಿಯಾಗಿದ್ದನು. He had full privilege to spend the money, receive the money, spend the money without asking anybody and no annual audit. ಆ ಒಂದು ವ್ಯಕ್ತಿಗೆ ಇರುವಂತ ಹಣವನ್ನು ಸೇರಿಸಿಕೊಳ್ಳುವುದು, ತೆಗೆದುಕೊಳ್ಳುವುದು ಮತ್ತು ಅದನ್ನು ಹೇಗೆ ಬೇಕಾದರೂ ಖರ್ಚು ಮಾಡುವಂತ, ಯಾರನ್ನು ಕೇಳಿ ಅವನು ಖರ್ಚು ಮಾಡುವಂತ ರೀತಿಯಿಲ್ಲ, ತನಗೆ ಬೇಕಾದಂತ ರೀತಿಯಲ್ಲಿ ಸೇವೆಯಲ್ಲಿ ಅದನ್ನು ಖರ್ಚು ಮಾಡುವಂತ ಅಧಿಕಾರವು ಆತನಿಗೆ ಕೊಡಲ್ಪಟ್ಟಿತ್ತು. God never doubted him. He never accounted, audited all these things, saying that, okay, you give me this, how much come, how much gone, where you spent your money. God never asked all those things. ಆತನು ದೇವರು ಆತನ ಬಳಿಯಲ್ಲಿ ಎಷ್ಟು ಹಣ ಬರ್ತದೆ, ಎಷ್ಟು ಖರ್ಚು ಮಾಡ್ತಾ ಇದ್ದಾನೆ, ಅದನ್ನು ಹೇಗೆ ಎಲ್ಲಿಗೆ ಖರ್ಚು ಮಾಡ್ತಾ ಇದ್ದಾನೆ ಎಂಬುದಾಗಿ ಲೆಕ್ಕಾಚಾರ ಹಾಕಿ ಯಾವುದನ್ನು ನೋಡುತ್ತಿರಲಿಲ್ಲ. Oh, my dear friend, such a trusted friend he was to God, the Creator. ಆತನ ಸೃಷ್ಟಿ ಮಾಡಿದಂತ ಸೃಷ್ಟಿಕರ್ತನಿಗೆ ಅಷ್ಟು ಅಚ್ಚುಮೆಚ್ಚಿನ ಆತ್ಮೀಯವಾದಂತ ವಿಶ್ವಸನೀಯವಾದಂತ ವ್ಯಕ್ತಿಯಾಗಿದ್ದನು. Oh, he came with a kiss and with a poison in his heart. ಆತನು ಯೇಸುವಿಗೆ ಮುದ್ದಿಡುವಂತ ರೀತಿಯಲ್ಲಿ ವರ್ತಿಸಿ ಮನಸ್ಸಿನಲ್ಲೋ ವಿಷ ತುಂಬಿದಂತವನಾಗಿ ಕಾಣಲ್ಪಡುತ್ತಾನೆ. Outwardly, he was showing that he was loving Jesus. ಹೊರಗೆ ನೋಡಬೇಕಾದರೆ ಯೇಸುವನ್ನು ಪ್ರೀತಿಸುವಂತ ರೀತಿಯಲ್ಲಿ ತೋರ್ಪಡಿಸುತ್ತಾರೆ. But inside he had an evil thought. ಆದ್ರೆ ಒಳಗೆ ನೋಡಬೇಕಾದರೆ ಎಲ್ಲ ದುಷ್ಟ ಕಾರ್ಯಗಳು ತುಂಬಿದ್ದವು. Poison inside his heart. ಆತನ ಮನಸ್ಸಿನಲ್ಲಿ ವಿಷವು ತುಂಬಿತ್ತು. But outwardly everything was pure. ಹೊರಗೆ ನೋಡಬೇಕಾದರೆ ಎಲ್ಲವೂ ಅದು ಶುದ್ಧವಾಗಿಯೂ ಕಾಣಲ್ಪಡ್ತಾ ಇತ್ತು. Hello, church officers, leaders, pastors, elders, you may be having a position in church. ಪ್ರೀತಿಯುಳ್ಳ ಸಭಿಕರೇ, ನೀವು ದೇವರ ಆಲಯದಲ್ಲಿ ಆತನ ಸೇವೆಯಲ್ಲಿ ಅನೇಕ ರೀತಿಯಾದಂತಹ ಸೇವೆಗಳನ್ನು ಸಲ್ಲಿಸುವಂತ ದೇವರ ಸೇವಕರಾಗಿಯೂ ಬೋಧಕರಾಗಿಯೂ ಹಿರಿಯರಾಗಿಯೂ ಅನೇಕ ಕಾರ್ಯಗಳಲ್ಲಿ ಭಾಗವಹಿಸುತ್ತಾ ಇರಬಹುದು. You may showing to the people that you are highly spiritual, closer to Jesus Christ, and you can go and kiss him. Oh, show your love to all the people that, yes, I'm too close to Jesus Christ. ಜನರಿಗೆಲ್ಲ ಬಹಿರಂಗವಾಗಿ ನಾನು ಯೇಸುವಿಗೆ ಹತ್ತಿರವಾದವನು ಎಂಬುದಾಗಿ ನೀವು ತೋರ್ಪಡಿಸಿಕೊಳ್ಳುತ್ತಾ ಇರಬಹುದು. Being an apostle, he was a miracle worker. He must have chased so many devils out. He must have cured many people. ಆತನು ಒಬ್ಬ ಅಪೊಸ್ತಲನಾಗಿದ್ದುಕೊಂಡು ದೇವರ ಸೇವೆಯಲ್ಲಿ ಭಾಗವಹಿಸುವಂತ ವ್ಯಕ್ತಿಯಾಗಿದ್ದು ಅನೇಕ ಅದ್ಭುತ ಕಾರ್ಯಗಳನ್ನು ಮಾಡುವಾತನು ಮಾತ್ರವಲ್ಲದೆ ದೆವ್ವಗಳನ್ನು ಬಿಡಿಸುವಾತನಾಗಿದ್ದು ಅನೇಕ ಕಾರ್ಯಗಳನ್ನು ಆತನು ಮಾಡಿರಬಹುದು. He must have preached to the people. ಆತನು ಜನರಿಗೆ ದೇವರ ಸುವಾರ್ತೆಯನ್ನು ಸಾರಿರಬಹುದು. But my dear friend, ಆದ್ರೆ ಪ್ರೀತಿಯುಳ್ಳ ಸ್ನೇಹಿತರೆ, he must have had ability to chase the evil or devil from people, but not from inside. ಆತನಿಗೆ ಒಂದು ವೇಳೆ ಜನರಲ್ಲಿ ಕಾಣಲ್ಪಡುವಂತ ದೆವ್ವ ಕಾಟಗಳಲ್ಲಿ ಇರುವಂತವರ ಆ ದೆವ್ವಗಳನ್ನು ಬಿಡಿಸಿ ಅವರನ್ನು ಸ್ವಸ್ಥ ಮಾಡುವಂತ ಗುಣವು ಇವನಲ್ಲಿ ಕಂಡು ಬಂದಿರಬಹುದು. ಆದರೆ ತನ್ನಲ್ಲಿ ಇರುವಂತ ಸೈತಾನನನ್ನು ಓಡಿಸುವುದಕ್ಕೆ ಇವನಿಂದ ಸಾಧ್ಯವಾಗಲಿಲ್ಲ. Hallelujah. Hallelujah. A devil preaches to others. ಸೈತಾನನು ಬೇರೆಯವರಿಗೆ ಅವನು ಸಂದೇಶ ಕೊಡ್ತಾನೆ. How many of us behave like this?
ನಮ್ಮಲ್ಲಿ ಎಷ್ಟು ಜನ ಈ ರೀತಿಯಾದಂತಹ ವರ್ತನೆಯಲ್ಲಿ ಕಾಣಲ್ಪಡ್ತಾ ಇದ್ದೇವೆ. தமிழ்ல சொல்லுவாங்க சாத்தான் என்ன சொல்லுவாங்க, வேதம் ஓதுதுன்னுவாங்க. வேதம் ஓதுதான், சாத்தான் வேதம் ಓದುதான். ಸೈತಾನನು ಮಂತ್ರ ಪಠನೆ ಮಾಡುತ್ತಾನೆ ಎಂಬುದಾಗಿ ಹೇಳ್ತಾರೆ. Today many Christians who show outward love and love to Jesus and show to the people they are very close to Jesus, having this position, that position, my dear friend, they do not chase the devil from them. ಪ್ರೀತಿಯುಳ್ಳ ದೇವ ಜನರೇ, ಅನೇಕ ಜನರು ದೇವರ ಸಭೆಯಲ್ಲಿ ಇದ್ದುಕೊಂಡು ಆತನಿಗೆ ಹತ್ತಿರವಾಗಿರುವಂತವರಾಗಿ, ದೇವರ ಸೇವೆಯಲ್ಲಿ ಭಾಗವಹಿಸುವಂತವರಾಗಿ ಜನರಿಗೆ ತೋರ್ಪಡಿಸಿಕೊಳ್ಳುತ್ತಾ ಇರಬಹುದು. ಆದರೆ ಅಂತರಂಗದಲ್ಲಿ ಗಮನಿಸಿ ನೋಡಬೇಕಾದ್ರೆ ಅವರು ದೇವರಿಗೆ ಹತ್ತಿರವಾಗಿ ಕಾಣಲ್ಪಡುವುದಿಲ್ಲ. Many of us, when we come to church, we think the preaching is for others. ಅನೇಕ ಜನರು ಸಭೆಗೆ ಬರುತ್ತೇವೆ, ಬೇರೆಯವರಿಗೆ ಉಪದೇಶವನ್ನು ಮಾಡ್ತಾ ಇರ್ತೇವೆ. Oh, when you go home, the husband says to the wife, ನೋಡಿದ್ಯಾ ಎಷ್ಟು ಚೆನ್ನಾಗಿ ಪಾಸ್ಟರ್ ಹೇಳಿದ್ರು, ಇಂಥ ಗುಣ ನಿನಗೆ ಇದೆ, ನೀವು ಒಂದು ಡೆವಿಲೋ, ಇದೆಲ್ಲ ನೀವು ಬಿಡಬೇಕು ಅಂತ ಹೇಳಿದ್ರಲ್ಲ ಅಂತ. Husband will tell his wife, we became a preacher in the house. ಮನೆಗೆ ಹೋದ ತಕ್ಷಣ ಹೆಂಡತಿಗೆ ಪಾಸ್ಟ್ ನೋಡಿದ್ರೆ ಏನೇನ್ ಹೇಳಿದ್ರು ಆ ಗುಣಗಳೆಲ್ಲ ಇರಬಾರ್ದು ಎಂಬುದಾಗಿ ಹೆಂಡತಿಗೆ ಬುದ್ಧಿವಾದ ಹೇಳುತ್ತಾರೆ, ಸುವಾರ್ತೆ ಹೇಳುತ್ತಾರೆ. Wife goes to home and says, today pastors very clearly told your quality. See how we pointed out, you are doing all those things, you should not do this. Today God spoke to you, correct yourself. ಮನೆಗೆ ಹೋದ ತಕ್ಷಣ ಹೆಂಡತಿ ಗಂಡನನ್ನು ನೋಡಿ ಹೇಳುವಂತದ್ದು, ನೋಡಿ ಇವತ್ತು ಪಾಸ್ಟ್ರು ನಿಮಗಿರುವಂತಹ ಕೆಟ್ಟ ಗುಣಗಳನ್ನೆಲ್ಲ ಹೇಳಿದ್ರು, ಇನ್ಮೇಲೆ ನೀವು ಅದೆಲ್ಲ ಮಾಡಬಾರ್ದು ಎಂಬುದಾಗಿ ಗಂಡನಿಗೆ ಬುದ್ಧಿವಾದ ಹೇಳ್ತಾರೆ. Why? Our own children will also come home and say, oh, ಚೆನ್ನಾಗಿ ಹೇಳಿದ್ರು ಇವತ್ತು ಪಾಸ್ಟ್, ಅಮ್ಮ ಪಗೆ ಅಪ್ಪ ಪಗೆ ಕ್ಲೀನ್ ಹೇಳ್ಬಿಟ್ರು, ನನಗ್ ಬಂದು ಬುದ್ಧಿಮತಿ ಹೇಳ್ತಾ ಇದ್ದೀರಾ? ಇಲ್ಲ, ಹಲೋ. Children also become preachers in the home. ಮನೆಗಳಲ್ಲಿ ನೋಡ್ಬೇಕಾದ್ರೆ ಮಕ್ಕಳು ಸಹ ತಂದೆ ತಾಯಿಗಳಿಗೆ ಸುವಾರ್ತೆ ಹೇಳುವಂತವರಾಗಿರ್ತಾರೆ. Nobody wants to take the preaching to themselves. ಯಾರು ಸಹ ಸುವಾರ್ತೆ ಅದು ನನಗಾಗಿ ಬಂದಿದೆ ಎಂಬುದಾಗಿ ತೆಗೆದುಕೊಳ್ಳುವುದಕ್ಕೆ ಇಷ್ಟಪಡುವುದಿಲ್ಲ. The betrayer never wants to accept the teaching is for them. ಇಲ್ಲಿ ದ್ರೋಹ ಬಗೆಯುವಂತ ವ್ಯಕ್ತಿಯು ಆ ಒಂದು ಸಂದೇಶವು ತನಗೆ ಎಂಬುದಾಗಿ ತೆಗೆದುಕೊಳ್ಳುವುದಕ್ಕೆ ಬಯಸುವುದಿಲ್ಲ. Jesus gave so many warning to Judas. ಅಲ್ಲಿ ಯೇಸು ಕ್ರಿಸ್ತನು ಸಹ ಇಸ್ಕರಿಯೋತ ಯೂದನಿಗೆ ಅನೇಕ ರೀತಿಯಾಗಿ ಅವನಿಗೆ ಎಚ್ಚರಿಕೆಯನ್ನು ಕೊಡ್ತಾನೆ. Gentle statement he made to all the disciples. ಅಲ್ಲಿ ಇರುವಂತ ಎಲ್ಲಾ ಶಿಷ್ಯರ ಮಧ್ಯದಲ್ಲಿ ಆತನು ಅನೇಕ ಕಾರ್ಯಗಳನ್ನು ಹಂಚಿಕೊಳ್ಳುತ್ತಾನೆ. After washing their feet, ಆತನು ಕಾಲುಗಳನ್ನು ತೊಳೆದ ನಂತರ he told, you are all clean now except one. ಅಲ್ಲಿ ಆತನು ಎಲ್ಲರ ಕಾಲುಗಳನ್ನು ತೊಳೆದ ನಂತರ ಯೇಸು ಕ್ರಿಸ್ತನು ಹೇಳಿದಂತ ಮಾತು, ಈಗ ಎಲ್ಲರೂ ಶುಚಿಯಾಗಿದ್ದೀರಿ, ಆದ್ರೆ ಒಬ್ಬನನ್ನು ಬಿಟ್ಟು ಎಂಬುದಾಗಿ ಹೇಳ್ತಾನೆ. Then that person must be knowing now, whoever betrays, he's got the message that he is not clean. But this preaching of Jesus was for all others, not me. ಅಲ್ಲಿ ಹಿಡುಕೊಡುವಂತ ಅಂದರೆ ದ್ರೋಹ ಮಾಡುವಂತ ವ್ಯಕ್ತಿಗೆ ನಾನೇ ಶುಚಿಯಾಗಿಲ್ಲ ಎನ್ನುವಂತ ಮಾತು ಅವನಿಗೆ ಆತನು ತೆಗೆದುಕೊಳ್ಳದೆ ಇರುವಂತ ಬೇರೆಯವರಿಗೆ ಎಂಬುದಾಗಿ ಆತನು ತಿಳಿದುಕೊಳ್ಳುವಂತವನಾಗಿರ್ತಾನೆ. Again Jesus says second time also, ಎರಡನೇ ಬಾರಿಯೂ ಯೇಸು ಕ್ರಿಸ್ತನು ಹೇಳ್ತಾನೆ, when he broke the bread and gave it to them, he said, one of you going to betray me today. ಆತನು ರೊಟ್ಟಿಯನ್ನು ಮುರಿದು ಕೊಡುವಂತಹ ಸಮಯದಲ್ಲಿ ನಿಮ್ಮಲ್ಲಿ ಒಬ್ಬನು ನನ್ನನ್ನು ಹಿಡುಕೊಡುತ್ತಾನೆ ಎಂಬುದಾಗಿ ಹೇಳ್ತಾನೆ. But even then they started doubting, oh, is it you or is it you? Is it you? ಅಲ್ಲಿ ಇದ್ದಂತ ಶಿಷ್ಯರು
ನೀನಾ ಎಂಬುದಾಗಿ ಬೇರೆಯವರನ್ನು ನೋಡಿ ಹೇಳುತ್ತಾ ಇದ್ದಾರೆ ಹೊರತು ತಮ್ಮನ್ನು ತಾವು ಪರೀಕ್ಷಿಸಿಕೊಂಡು They ನೋಡಲಿಲ್ಲ. started asking Jesus, is it me or that fellow? ಅಲ್ಲಿದ್ದಂಥವರು ಇದು ನಾನೋ ಇಲ್ವೋ ಅವರ ಎಂಬುದಾಗಿ ಬೇರೆಯವರನ್ನು ಕುರಿತಾಗಿ ಯೋಚಿಸ್ತಾ ಇದ್ರು. Hello, if you have a wrong thinking, evil thinking, don't you know? Do you want God to speak to you directly? ನಿಮ್ಮಲ್ಲಿ ಕೆಟ್ಟ ಆಲೋಚನೆಗಳು ಇರುವಂತ ಸಮಯದಲ್ಲಿ ದೇವರು ನಿನ್ನೊಂದಿಗೆ ಮಾತನಾಡುತ್ತಾ ಇದ್ದಾನೆ ಎಂಬುದಾಗಿ ನಿಮಗೆ ತಿಳಿಯದು, ಇಲ್ಲವೇ ದೇವರು ನಿಮ್ಮೊಂದಿಗೆ ಆತನು ನೆಟ್ಟಿಗೆ ಮಾತನಾಡಬೇಕೆಂಬುದಾಗಿ ನೀವು ಬಯಸುತ್ತೀರೋ? Some people want in the preaching to name the person, then tell, oh, so and so, you have done this. They want that kind of a message. ಇಲ್ಲಿ ಕೆಲವರು ಏನ್ ಮಾಡ್ತಾರೆ, ತಮ್ಮಲ್ಲಿ ಆ ಒಂದು ಕೆಲಸಗಳು ಇಲ್ಲವೇ ದುಶ್ಚಟಗಳು ಕಾಣಲ್ಪಡುವುದಾದರೆ ಅವರಿಗೆ ನೆಟ್ಟಗೆ ಹೋಗಿ ಅವರ ಹೆಸರನ್ನು ಹಿಡಿದು ನೀನು ಈ ಕೆಲಸವನ್ನು ಮಾಡ್ತಾ ಇದ್ದೀ ಎಂಬುದಾಗಿ ಅವರಿಗೆ ವೈಯಕ್ತಿಕವಾಗಿ ಮಾತುಗಳು ಬರಬೇಕೆಂಬುದಾಗಿ ಬಯಸುತ್ತಾರೆ. But my dear friend, my God is a gentleman. ಪ್ರೀತಿಯುಳ್ಳ ಸ್ನೇಹಿತರೆ, ನನ್ನ ದೇವರು ಆತನು ಗಣ್ಯ ವ್ಯಕ್ತಿಯು. He doesn't want to humiliate you, asking you to stand up, naming you, and the whole crowd will look at you. Oh, here is a traitor. My God does not want to do that. ಪ್ರೀತಿಯುಳ್ಳ ಸ್ನೇಹಿತರೆ, ದೇವರು ಯಾರು ಎಂಬುದಾಗಿ ಆತನಿಗೆ ಚೆನ್ನಾಗಿ ಗೊತ್ತು. ಆದರೂ ಸಹ ಗುಂಪಿನಲ್ಲಿ ಇರುವಂತಹ ಸಮಯದಲ್ಲಿ ಆತನ ಹೆಸರು ಹಿಡಿದು ನಿನ್ನನ್ನು ಕರೆದು ನೀನೇ ಆ ಕೆಲಸವನ್ನು ಮಾಡುತ್ತಾ ಇದ್ದಿ ಎಂಬುದಾಗಿ ಹೇಳಿ ಎಲ್ಲರ ಮುಂದೆ ನಿನ್ನನ್ನು ಅವಮಾನ ಮಾಡುವಂತ ದೇವರು ನನ್ನ ದೇವರಲ್ಲ. Hallelujah. Hallelujah. So do not think God do not know your name. ದೇವರು ನಿನ್ನ ಹೆಸರನ್ನು ಕರೆಯುವುದಿಲ್ಲ ಎಂದು ಹೇಳುವುದಾದ್ರೆ ಆತನು ನಿನ್ನನ್ನು ಮರೆತು ಬಿಟ್ಟನು ಎಂಬುದಾಗಿ ತಿಳಿಯಬೇಡ. Don't think that preaching is for others, it is for you. ದೇವರ ಸಂದೇಶವು ಬೇರೆಯವರಿಗೆ ಮಾತ್ರ ಎಂಬುದಾಗಿ ತಿಳಿಯಬೇಡ, ಅದು ನಿನಗಾಗಿ ಎಂಬುದಾಗಿ ತೆಗೆದುಕೋ. If your heart says, yes, I am the culprit, my dear friend, repent. ಪ್ರೀತಿಯುಳ್ಳ ಸ್ನೇಹಿತರೆ, ನಾನೇ ಆ ತಪ್ಪನ್ನು ಮಾಡುತ್ತಿರುವಂತ ದ್ರೋಹಿ ಎಂಬುದಾಗಿ ನಿನ್ನ ಹೃದಯವು ನಿನ್ನೊಂದಿಗೆ ಮಾತನಾಡುವುದಾದರೆ ನಿನ್ನನ್ನು ತಿದ್ದಿಕೋ. Don't pass on to others. ನೀನು ಅದನ್ನು ಬೇರೆಯವರಿಗೆ ಎಂಬುದಾಗಿ ತಿಳಿದುಕೊಂಡು ಇರಬೇಡ. Now it's a time to bring it straight face to face with the person. ಈ ಒಂದು ಸಮಯದಲ್ಲಿಯೇ ಮುಖಾಮುಖಿಯಾಗಿ ದೇವರೊಂದಿಗೆ ಮಾತನಾಡುವಂಥದ್ದು. God was giving the bread each one. ಅಲ್ಲಿ ದೇವರು ಪ್ರತಿಯೊಬ್ಬರಿಗೂ ಆ ರೊಟ್ಟಿಯನ್ನು ಹಂಚುತ್ತಾನೆ. Judas also took, he participated in the manger. ಅಲ್ಲಿ ಯೇಸು ಕ್ರಿಸ್ತನು ಕೊಟ್ಟಂತ ಆ ಭೋಜನದಲ್ಲಿ ಇಸ್ಕರಿಯೋತ ಯೂದನು ಸಹ ಪಾಲ್ಗೊಂಡನು. My dear friend, how many of us with evil thoughts, evil mind, with a sinful heart come here to show to the people that you are pure, take part in this manger. ಪ್ರೀತಿಯುಳ್ಳ ಸ್ನೇಹಿತರೆ, ನಮ್ಮಲ್ಲಿಯೂ ಎಷ್ಟು ಜನ ನಾವು ಮಾಡುವಂತ ತಪ್ಪುಗಳನ್ನು ಮಾಡಿಬಿಟ್ಟು ಎಲ್ಲರ ಮುಂದೆಯೂ ಒಳ್ಳೆಯವರಂತೆ ತೋರಿಸಿಕೊಳ್ಳುವುದಕ್ಕೆ, ದೇವರಿಗೆ ಹತ್ತಿರವಾಗಿರುವಂತೆ ತೋರಿಸಿಕೊಳ್ಳುವುದಕ್ಕೆ ನಾವು ಎಲ್ಲರ ಮುಂದೆ ಬಂದು ದೇವರ ಕರ್ತನ ಭೋಜನದಲ್ಲಿ ಭಾಗವಹಿಸುತ್ತೇವೆ. My dear friend, the sin will fall on you if you don't accept your sin. If you don't repent and ask for forgiveness, my dear friend, it will torment you one day. ಪ್ರೀತಿಯುಳ್ಳ ಸ್ನೇಹಿತರೆ, ನೀವು ಮಾಡಿದಂತ ತಪ್ಪನ್ನು ಒಪ್ಪಿಕೊಂಡು ಆತನ ಮುಂದೆ ಅರಿಕೆ ಮಾಡದೆ ಹೋದರೆ ಒಂದು ದಿನದಲ್ಲಿ ಅದಕ್ಕೆ ಪಶ್ಚಾತ್ತಾಪ ಪಡುವಿರಿ. He came, Judas asked, is it me, O God? ಅಲ್ಲಿ ಇಸ್ಕರಿಯೋತ ಯೂದನು ಬಂದು ನಾನಾ ದೇವರೇ ಎಂಬುದಾಗಿ ಕೇಳುತ್ತಾನೆ. He thought God will not know the betrayer. ಆತನು ಹಿಡುಕೊಡುವಂತದ್ದು ದೇವರಿಗೆ ಗೊತ್ತಾಗುವುದಿಲ್ಲ ಎಂಬುದಾಗಿ ತಿಳಿದುಕೊಂಡಿದ್ದನು. Many of us think God will not know my evil thoughts, my evil work, my devil work. God will not know.
ನಾನು ಮಾಡುತ್ತಿರುವಂತಹ ಸೈತಾನನ ಕೆಲಸಗಳು, ದುಷ್ಕೃತ್ಯಗಳು, ದುಷ್ಟ ಆಲೋಚನೆಗಳು ದೇವರಿಗೆ ಗೊತ್ತಿಲ್ಲ ಎಂಬುದಾಗಿ ನಾವು ತಿಳಿದುಕೊಳ್ಳುತ್ತೇವೆ. My dear friends, even before your thoughts are formed, God knows. ನಿನ್ನ ಮನಸ್ಸಿನಲ್ಲಿ ಆಲೋಚನೆಗಳು ಹುಟ್ಟುವುದಕ್ಕಿಂತ ಮುಂಚೆಯೇ ನೀನು ಏನನ್ನು ಆಲೋಚಿಸುತ್ತೀ ಎಂಬುದಾಗಿ ದೇವರಿಗೆ ಚೆನ್ನಾಗಿ ಗೊತ್ತು. Jesus confronted Judas directly. Yes, you are the traitor. ಅಲ್ಲಿ ಯೇಸು ಕ್ರಿಸ್ತನು ಇಸ್ಕರಿಯೋತ ಯೂದನಿಗೆ, ಹೌದು ನೀನೇ ನನ್ನನ್ನು ಹಿಡುಕೊಡುವಾತನು ಎಂಬುದಾಗಿ ಹೇಳ್ತಾನೆ. How many times God has spoken to you directly? ಎಷ್ಟು ಬಾರಿ ದೇವರು ನಮ್ಮೊಂದಿಗೆ ವೈಯಕ್ತಿಕವಾಗಿ ಮಾತಾಡಿದ್ದಾನೆ. Don't you take this opportunity to accept your mistakes. Go for the forgiveness of God. ಈ ಒಂದು ಸಮಯದಲ್ಲಿ ದೇವರು ಮಾತನಾಡುವಂತ ವಾಕ್ಯಗಳನ್ನು ಹಾಗೆ ಬಿಟ್ಟು ಬಿಡದೆ ದೇವರನ್ನು ಅಲ್ಲಿ ಹೋಗಿ ಆತನಲ್ಲಿ ಅರಿಕೆ ಮಾಡಿ ಆತನಲ್ಲಿ ಕ್ಷಮಾಪಣೆಯನ್ನು ಬೇಡಿಕೊಳ್ಳುವುದು ಒಳ್ಳೆಯದು. But for Judas, money is more than Jesus. ಅಲ್ಲಿ ಇಸ್ಕರಿಯೋತ ಯೂದನಿಗೆ ಯೇಸು ಕ್ರಿಸ್ತನಿಗಿಂತ ಹಣವೇ ಹೆಚ್ಚಾಗಿ ಕಂಡು ಬಂದಿತು. Yes, for some of us, ಹೌದು, ನಮ್ಮಲ್ಲಿ ಕೆಲವರಿಗೆ our business is important. ನಮ್ಮ ವ್ಯಾಪಾರವು ಬಹಳ ಮುಖ್ಯ, Our friends are important. ನಮ್ಮ ಸ್ನೇಹಿತರು ಮುಖ್ಯ, Our relationship are important. ನಮ್ಮ ಸಂಬಂಧಗಳು ಮುಖ್ಯ. My gain is important than Jesus. ಯೇಸುವಿಗಿಂತ ನನಗೆ ಬರುವಂತ ಲಾಭವು ಮುಖ್ಯ. What do I get? Coming to church, what do I get? ನಾನು ಸಭೆಗೆ ಬರುವುದರಿಂದ ನನಗೆ ಏನು ದೊರೆಯುತ್ತದೆ? Do I get more than my business? ನನ್ನ ವ್ಯಾಪಾರದಲ್ಲಿ ವ್ಯಾಪಾರವು ಲಾಭವು ದೊರೆಯುತ್ತದಾ? Do I be more joyful, happier in the entertainment or in the church? ಇಲ್ಲವೇ ನಮ್ಮ ಸಭೆಗೆ ಬರುವುದರಿಂದ ನನಗೆ ಹೆಚ್ಚಿನ ಮನರಂಜನೆಯು ದೊರೆಯುತ್ತದಾ? We want gain. ನಮಗೆ ಏನಾದರೂ ಒಂದು ಲಾಭವು ಬೇಕು. Temptation, my dear friend, that's here Judas. Temptation did not come to Judas. Judas went for temptation. ಇಲ್ಲಿ ಶೋಧನೆ ಎನ್ನುವಂಥದ್ದು ಇಸ್ಕರಿಯೋತ ಯೂದನನ್ನು ಹುಡುಕಿಕೊಂಡು ಬರಲಿಲ್ಲ. ಇಸ್ಕರಿಯೋತ ಯೂದನೇ ಆ ಶೋಧನೆಯನ್ನು ಹುಡುಕಿಕೊಂಡು ಹೋಗುತ್ತಾನೆ. He goes to the people and to the Jews and says, if I show who Jesus is, how much you will give me? ಅಲ್ಲಿ ಆತನು ಫರಿಸಾಯರು ಸದ್ದುಕಾಯರ ಬಳಿಯಲ್ಲಿ ಹೋಗಿ ನಾನು ಯೇಸುವನ್ನು ಹಿಡುಕುಡುವುದಾದ್ರೆ ನನಗೇನು ಲಾಭ ಬರುತ್ತದೆ ಎಂಬುದಾಗಿ ಬೆಲೆ ಮಾತಾಡುತ್ತಾನೆ. Money, money, money. It's a rich man's world. ಅಲ್ಲಿ ಶ್ರೀಮಂತನ ಒಂದು ಜೀವಿತವೇ ಪ್ರಪಂಚವೇ ಹಣವಾಗಿ ಕಾಣಲ್ಪಡುತ್ತದೆ. How much money I will get? ನನಗೆ ಎಷ್ಟು ಹಣ ಬರುತ್ತದೆ? What post I get? ನನಗೆ ಯಾವ ಪದವಿಯು ದೊರೆಯುತ್ತದೆ? How big I will be? ನಾನು ಎಷ್ಟು ದೊಡ್ಡವನಾಗಿರಬಹುದು? Hello. Word of God says in Timothy, First Timothy chapter 6 verse 10 says, for the love of money is a root of all kinds of evil. Some people, eager for money, have wandered from the faith and pierced themselves with many griefs. ಮೊದಲನೇ ತಿಮೋಥೆಯವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ 10ನೇ ವಾಕ್ಯದಲ್ಲಿ ಹೇಳಲ್ಪಟ್ಟಿದೆ, ಹಣದಾಸೆಯು ಸಕಲ ವಿಧವಾದ ಕೆಟ್ಟತನಕ್ಕೆ ಮೂಲವಾಗಿದೆ. ಕೆಲವರು ಅದಕ್ಕಾಗಿ ಆತುರಪಟ್ಟು ಅದರಿಂದ ಕ್ರಿಸ್ತ ನಂಬಿಕೆಯನ್ನು ಬಿಟ್ಟು ಅಲೆದಾಡಿ ಅನೇಕ ವೇದನೆಗಳಿಂದ ತಮ್ಮನ್ನು ತಿವಿಸಿಕೊಳ್ಳುತ್ತಾರೆ. It's a money that takes them away from faith. ಹಣವು ನಮ್ಮನ್ನು ದೇವರ ನಂಬಿಕೆಯಿಂದ ದೂರ ಮಾಡುತ್ತದೆ. It is a relationship that takes people away from Jesus Christ. ಸಂಬಂಧಗಳು ನಮ್ಮನ್ನು ಯೇಸು ಕ್ರಿಸ್ತನಿಂದ ದೂರ ಮಾಡುತ್ತದೆ. How many Christian boys have left faith for the sake of marriage?
ನಮ್ಮಲ್ಲಿ ಎಷ್ಟು ಜನ ಕ್ರೈಸ್ತ ಹುಡುಗರು ಮದುವೆಗೋಸ್ಕರವಾಗಿ ತಮ್ಮ ನಂಬಿಕೆಯನ್ನೇ ಬಿಟ್ಟು ಕೊಡುವಂತವರಾಗಿದ್ದಾರೆ. How many girls have left Christianity to marry other people in different religion? ಇಲ್ಲಿ ಬೇರೆ ಜನಾಂಗಕ್ಕೆ ಸೇರಿದಂತ ಜನರನ್ನು ಮದುವೆ ಮಾಡಿಕೊಳ್ಳುವುದಕ್ಕಾಗಿ ಹೆಣ್ಣು ಮಕ್ಕಳು ಎಷ್ಟು ಜನರು ಕ್ರಿಸ್ತನ ನಂಬಿಕೆಯನ್ನು ಬಿಟ್ಟು ದೂರ ಹೋಗಿದ್ದಾರೆ. They balance who is higher, either Jesus or this benefits. ಅವರು ಯೇಸು ಕ್ರಿಸ್ತನ ಇಲ್ಲವೇ ನಮಗೆ ಬರುವಂತ ಲಾಭವ ಎಂಬುದಾಗಿ ಅದನ್ನು ತಕ್ಕಡೆಯಲ್ಲಿ ಹಾಕಿ ನೋಡಿ ಯಾವುದು ತಮಗೆ ಲಾಭಕರವಾಗಿದೆಯೋ ಅದನ್ನು ಆರಿಸಿಕೊಳ್ಳುತ್ತಾರೆ. In their balance they find the benefits of this world, the power, the money, the fame, the position that gives them more thing in their lives. So they disown Jesus Christ, they betray him and go to the world. ಅವರು ಲೋಕದಲ್ಲಿ ಗಮನಿಸಿ ನೋಡಬೇಕಾದ್ರೆ ಇರುವಂತ ಪದವಿ, ಲಾಭಕರವಾದಂತ ಕಾರ್ಯಗಳು, ಶ್ರೀಮಂತಿಕೆ, ಹಣ, ಆಸ್ತಿ, ಸಂಪತ್ತು, ಸಂಬಂಧಗಳು, ಇಲ್ಲವೇ ಮೇಲಿನ ಪದವಿಗಳು, ಇವೆಲ್ಲವೂ ಲೋಕದಲ್ಲಿ ಹೆಚ್ಚಿನ ಕಾರ್ಯವಾಗಿ ಕಾಣಲ್ಪಡುವುದರಿಂದ ಅದಕ್ಕೆ ಹೆಚ್ಚು ಆದ್ಯತೆ, ಪ್ರಾಮುಖ್ಯತೆ ಕೊಡುತ್ತಾರೆ ಹೊರತು ಯೇಸುವನ್ನು ಬಿಟ್ಟು ಬಿಡುವುದಕ್ಕೂ ಅವರು ಹೆಸರುವುದಿಲ್ಲ. Judas came all the way to betray this Jesus with a kiss. ಅಲ್ಲಿ ಇಸ್ಕರಿಯೋತ ಯೂದನು ಸಹ ಮುತ್ತಿಟ್ಟು ಯೇಸುವನ್ನು ಹಿಡುಕೊಡುವುದಕ್ಕೆ ಬರ್ತಾನೆ. And outwardly love to Jesus Christ. ಬಹಿರಂಗವಾಗಿ ತೋರಿಕೊಳ್ಳುವಂತ ಪ್ರೀತಿ. But the heart is devil. ಆದರೆ ಹೃದಯದಲ್ಲಿ ಗಮನಿಸಿ ನೋಡಬೇಕಾದ್ರೆ ಅದು ಸೈತಾನನ ಕಾರ್ಯಗಳಿಂದ, ದುಷ್ಕೃತ್ಯಗಳಿಂದ ತುಂಬಿರುವಂತದ್ದಾಗಿದೆ. Like Adam and Eve, they allowed the devil to come inside the temple of God and direct them. ಅಲ್ಲಿ ಆದಾಮ ಹವ್ವಳ ರೀತಿಯಲ್ಲಿ ಸೈತಾನನು ಅವರ ಹೃದಯಗಳಲ್ಲಿ ಬಂದು ಅವರನ್ನು ಆಳುವಂತ ರೀತಿಯಲ್ಲಿ ಅವರಿಗೆ ಮಾರ್ಗದರ್ಶನವನ್ನು ತೋರುವಂತೆ ಅವರು ದೇವರನ್ನು ಬಿಟ್ಟು ಸೈತಾನನಿಗೆ ಆದ್ಯತೆಯನ್ನು ಕೊಡ್ತಾರೆ. My dear friend, ಪ್ರೀತಿಯುಳ್ಳ ಸ್ನೇಹಿತರೆ, your own wife, your own husband, your own children, if they don't listen to you but listen to neighbor, what do you call it? ನಿಮ್ಮ ಮಕ್ಕಳು, ನಿಮ್ಮ ಗಂಡ ಹೆಂಡತಿ, ನಿಮಗೆ ಸಂಬಂಧಪಟ್ಟ ಆತ್ಮೀಯರು ನಿಮ್ಮ ಮಾತನ್ನು ಕೇಳದೆ ಪಕ್ಕದ ಮನೆಯವರ ಮಾತು ಕೇಳಿದ್ರೆ ನೀವೇನು ಹೇಳ್ತೀರಾ ಅದಕ್ಕೆ? A betrayer. ಅದು ವಿಶ್ವಾಸಘಾತ. You trusted them. ನೀವು ಅವರನ್ನು ಹೆಚ್ಚಾಗಿ ನಂಬಿದ್ದೀರಿ. You love them. ನೀವು ಅವರನ್ನು ಪ್ರೀತಿಸುತ್ತೀರಿ. But they come behind like Brutus and kill Caesar. ಆದರೆ ಅವರು ಅಷ್ಟು ನಂಬಿಕೆ ಇಟ್ಟಿರುವಂತ ನಾವು ಅವರು ನಮ್ಮ ಹಿಂದೆ ಬಂದು ಬೆನ್ನಿಗೆ ಚೂರಿ ಹಾಕುವಂತ ರೀತಿಯಲ್ಲಿ ಜೂಲಿಯಸ್ ಸೀಸರ್ಗೆ ಅವನ ಆಪ್ತ ಸ್ನೇಹಿತನಾದಂತ ಬ್ರೂಟಸ್ ಅವನ ಬೆನ್ನ ಹಿಂದೆ ಬಂದು ಚೂರಿ ಹಾಕಿದಂತ ರೀತಿಯಲ್ಲಿ ನಾವು ನಂಬುವಂತ ಜನರು ನಮಗೆ ವಿರುದ್ಧವಾಗಿ ಬರುವಾಗ ನಮ್ಮ ಪರಿಸ್ಥಿತಿ ಹೇಗಿರುತ್ತದೆ ಯೋಚಿಸಿ ನೋಡಿ. Oh, that the great King Julius Caesar believed his friend Brutus so much. But one day, Brutus came behind with a knife and killed Caesar. For what? To get the kingdom. ಅಲ್ಲಿ ಜೂಲಿಯಸ್ ಸೀಸರ್ ತನ್ನ ಆಪ್ತ ಸ್ನೇಹಿತನಾದಂತ ಬ್ರೂಟಸ್ ಅನ್ನು ಬಹಳವಾಗಿ ನಂಬಿದ್ದನು. ಆದರೆ ಆ ವ್ಯಕ್ತಿಯೇ ಅವನಿಗೆ ವಿರುದ್ಧವಾಗಿ ಬಂದು ಬೆನ್ನಿಗೆ ಚೂರಿ ಹಾಕುತ್ತಾನೆ. ಕಾರಣ ಅವನಿಗೆ ಇದ್ದಂತ ರಾಜ್ಯಭಾರವನ್ನು ತಾನು ಅಪಹರಿಸಿಕೊಳ್ಳಬೇಕೆನ್ನುವಂಥದ್ದೇ ಅವನ ದೃಷ್ಟಿಯಾಗಿತ್ತು. The great King of Kings, Lord of Lords, the Creator, believed us. ರಾಜಾದಿ ರಾಜನು, ಕರ್ತಾದಿ ಕರ್ತನು, ನಮ್ಮನ್ನು ಸೃಷ್ಟಿ ಮಾಡಿದಂತ ದೇವರು ನಮ್ಮ ಮೇಲೆ ನಂಬಿಕೆ ಇಟ್ಟನು. Oh, we put him on the cross and crucified him. ನಾವು ಆತನನ್ನು ಶಿಲುಬೆಗೆ ಹಾಕಿ ಶಿಲುಬೆಯಲ್ಲಿ ಜಡಿದೆವು. But even today,
ಆದ್ರೆ ಇಂದಿಗೂ is all graceful. ಆತನು ದಯೆಯುಳ್ಳವನು. Father, forgive their sin, they know not what they do. ತಂದೆಯೇ, ಅವರನ್ನು ಕ್ಷಮಿಸು, ಅವರು ಏನು ಮಾಡುತ್ತಾ ಇದ್ದಾರೋ ಅವರು ತಿಳಿಯರು ಎಂಬುದಾಗಿ ಹೇಳುವಂತ ದಯೆ ತುಂಬಿದಂತ ದೇವರಾಗಿದ್ದಾನೆ. Let's close our eyes. ನಾವು ಕಣ್ಣುಗಳನ್ನು ಮುಚ್ಚೋಣ. Father, they know not what they do. Forgive their sins. Jesus said. ಯೇಸು ಕ್ರಿಸ್ತನು ಹೇಳಿದಂತ ಮಾತು, ತಂದೆಯೇ ಅವರನ್ನು ಕ್ಷಮಿಸು, ಅವರು ಏನು ಮಾಡುತ್ತಾ ಇದ್ದಾರೋ ಅರಿಯರು. My dear friend, don't be a betrayer. ಪ್ರೀತಿಯುಳ್ಳ ಸ್ನೇಹಿತರೆ, ನೀವು ವಿಶ್ವಾಸಘಾತಿಗಳಾಗಿರಬೇಡಿ. He trusts you. ಆತನು ನಿಮ್ಮನ್ನು ನಂಬಿದ್ದಾನೆ. He loves you so much. ಆತನು ನಿಮ್ಮನ್ನು ಬಹಳವಾಗಿ ಪ್ರೀತಿ ಮಾಡ್ತಾನೆ. Repent. It's the time to repent, my dear friend. ಪ್ರೀತಿಯುಳ್ಳ ಸ್ನೇಹಿತರೆ, ಇದು ನೀವು ಮನತಿರುಗಿ ಬರುವಂತ ಸಮಯವಾಗಿದೆ. Yes. Repent and get forgiveness from sin. ನೀವು ಮನತಿರುಗಿ ನಿಮ್ಮ ಪಾಪಗಳಿಂದ ಕ್ಷಮಾಪಣೆಯನ್ನು ಪಡೆದುಕೊಳ್ಳಿರಿ. Some of us repent not for our salvation, not for the sin we have committed, but for the consequences we are facing. ನಮ್ಮಲ್ಲಿ ಇನ್ನು ಕೆಲವರು ವ್ಯತ್ಯಾಸವುಳ್ಳವರು, ನಾವು ಮಾಡಿದಂತ ಪಾಪಗಳಿಗಾಗಿ ಅಲ್ಲ, ನಾವು ಮಾಡಿದಂತ ಪಾಪಗಳಿಗೆ ಅದಕ್ಕೆ ಬರುವಂತ ಪ್ರತಿಫಲಗಳಿಗಾಗಿ. Some of us really repent because we are getting punishment for what we have done. ನಾವು ಮಾಡಿದಂತ ಪಾಪಗಳಿಗೆ ದೊರೆಯುವಂತಹ ಶಿಕ್ಷೆಗಾಗಿ ಕಾಯುತ್ತಾ ಇದ್ದೇವೆ. ಅದಕ್ಕಿಂತ ನೀವು ಮನ ತಿರುಗಿರಿ. Oh, I would have taken care. I would have really escaped this. If I had taken care. We regret the consequences, the punishment we are facing, not the sin we have committed. ನಾವು ಮಾಡಿದಂತ ಪಾಪಗಳಿಗಾಗಿ ಅಲ್ಲ, ನಾವು ಇರುವಂತ ಆ ಒಂದು ಶಿಕ್ಷೆಯನ್ನು ಅದನ್ನು ಅನುಭವಿಸಬಾರದೆಂಬುದಾಗಿ ದೇವರಲ್ಲಿ ನಾವು ಅರಿಕೆ ಮಾಡಬೇಕು. My dear, sin is a sin. Repent for your sins. ಪಾಪ ಎಂದು ಹೇಳುವುದಾದ್ರೆ ಅದು ಎಂಥದೇ ಆದರೂ ಸಹ ಅದು ಪಾಪವೇ. ಆದ್ದರಿಂದ ಆ ಪಾಪದಿಂದ ನಾವು ಮನ ತಿರುಗೋಣ. Peter repented for his sin, came back to God. ಪೇತ್ರನು ತಾನು ಮಾಡಿದಂತ ಪಾಪಕ್ಕೆ ಮನಮರುಗಿದನು, ಆತನು ದೇವರ ಕಡೆಗೆ ಹಿಂತಿರುಗಿ ಬಂದನು. Yes, received the forgiveness. ಆಗ ದೇವರ ಒಂದು ಕ್ಷಮಾಪಣೆಯನ್ನು ಪಡೆದುಕೊಂಡನು. But the betrayer, Judas, also regretted for what? For consequences. ಅಲ್ಲಿ ಯೂದನು ಸಹ ದೇವರ ಕಡೆಗೆ ಹೋದನು, ಆದರೂ ಅದರ ಫಲಿತಾಂಶಗಳಿಂದ He went back to commit suicide. ಆತನು ಹಿಂತಿರುಗಿ ಹೋಗಿ ಆತ್ಮಹತ್ಯೆ ಮಾಡಿಕೊಳ್ಳುವುದಕ್ಕೆ ಹೋದನು. What he thought benefit was not a benefit, but a great loss. ಆತನಿಗೆ ಯಾವುದು ಲಾಭ ಎಂಬುದಾಗಿ ಎಣಿಸಿದ್ದನೋ ಅದರಿಂದ ದೊಡ್ಡ ನಷ್ಟವನ್ನು ಅನುಭವಿಸಿದನು. Many of us think the world will give us benefits, gain, but what does it profit a man if he gains the whole world and loses his soul? ನಮ್ಮಲ್ಲಿ ಅನೇಕರು ಈ ಲೋಕದಲ್ಲಿರುವಂತಹ ಕಾರ್ಯಗಳನ್ನು ನೋಡಿ ಅದು ನಮಗೆ ಹೆಚ್ಚಿನ ಲಾಭವನ್ನು ಕೊಡುತ್ತದೆ ಎಂಬುದಾಗಿ ನಾವು ತಿಳಿದುಕೊಳ್ಳುತ್ತೇವೆ. ಆದರೂ ಸತ್ಯವೇದದ ವಾಕ್ಯದ ಪ್ರಕಾರವಾಗಿ ಒಬ್ಬ ಮನುಷ್ಯನು ಲೋಕವನ್ನೆಲ್ಲ ಸಂಪಾದಿಸಿಕೊಂಡು ತನ್ನ ಆತ್ಮವನ್ನು ನಷ್ಟಪಡಿಸಿಕೊಳ್ಳುವುದಾದರೆ ಅವನಿಗೆ ಲಾಭವೇನು ಎನ್ನುವಂತ ಮಾತಿನ ರೀತಿಯಲ್ಲಿ ಆಗಬಾರದು. My dear friend, your soul is so important. ಪ್ರೀತಿಯುಳ್ಳ ಸ್ನೇಹಿತರೆ, ನೀವು ಬಹಳ ಮುಖ್ಯವಾದಂತವರು. Don't be a betrayer. ನೀವು ವಿಶ್ವಾಸಘಾತಿಗಳಾಗಿ ಬಿಡಬೇಡಿ. Accept your sin, come to Lord Jesus, ask for forgiveness. He is all graceful to forgive you. ನೀವು ಮಾಡಿದಂತ ಪಾಪಗಳನ್ನು ಒಪ್ಪಿಕೊಂಡು ಅರಿಕೆ ಮಾಡಿ ಅದನ್ನು ಬಿಟ್ಟು ಬಿಟ್ಟು ಯೇಸುವಿನ ಕಡೆಗೆ ಬರುವುದಾದರೆ ಆತನು ನಿಜಕ್ಕೂ ದಯೆಯು ಕರುಣೆಯು ಮತ್ತು ಕೃಪಾ ಸಂಪೂರ್ಣವಾದಂತ ದೇವರು ನಿಮ್ಮನ್ನು ಕ್ಷಮಿಸಿ ನಡೆಸುವಾತನಾಗಿದ್ದಾನೆ. Don't wait for some other time to come, but time is today.
ಯಾವುದು ಬೇರೆ ಸಮಯ ಬರುತ್ತದೆ ಎಂಬುದಾಗಿ ಕಾಯುತ್ತಾ ಇರಬೇಡ. ಸಮಯವು ಇದೇ ನಿನಗೋಸ್ಕರ ಕಾಯುತ್ತಾ ಇದೆ. When God speaks you, accept. ದೇವರು ನಿನ್ನೊಂದಿಗೆ ಮಾತನಾಡುವಾಗ ಅದನ್ನು ಒಪ್ಪಿಕೋ. Remove the traitor habit from you. ನಿನ್ನಲ್ಲಿ ಕಾಣಲ್ಪಡುವಂತ ಆ ದ್ರೋಹ ಬಗೆಯುವಂತ ಗುಣವನ್ನು ನಿನ್ನಿಂದ ತೆಗೆದು ಹಾಕು. Yes, my dear friend, today is a time to change yourself. ಹೌದು ಪ್ರೀತಿಯುಳ್ಳ ಸ್ನೇಹಿತರೆ, ಈ ಒಂದು ಸಮಯವೇ ನಿಮಗಾಗಿ ಕೊಡಲ್ಪಟ್ಟಿರುವಂತ ಸದಾವಕಾಶವಾಗಿದೆ. ಇದರಲ್ಲಿ ನಿನ್ನ ಜೀವನವನ್ನು ಸರಿಪಡಿಸಿಕೊಳ್ಳಿರಿ. Or we may have to one day face, Jesus himself will ask, "Oh Judas, you have come here to betray me with your kiss." ಇಲ್ಲವಾದರೆ ಒಂದು ದಿನದಲ್ಲಿ ಯೇಸು ಕ್ರಿಸ್ತನು ಇಸ್ಕರಿಯೋತ ಯೂದನನ್ನು ಕೇಳಿದಂತ ರೀತಿಯಲ್ಲಿ ನೀನು ನನಗೆ ಮುದ್ದಿಟ್ಟು ತೋರಿಸಿಕೊಡುವುದಕ್ಕೆ ಬಂದಿದೆಯಾ ಎಂಬುದಾಗಿ ಕೇಳುವಂತ ರೀತಿಯಲ್ಲಿ ಇರಬಾರದು. Oh to the person who betrays the Son of God. Yeah. ಮನುಷ್ಯ ಕುಮಾರನನ್ನು ಹಿಡಿದುಕೊಡುವಂತ ಆ ಒಬ್ಬ ವ್ಯಕ್ತಿಗೆ ಅಯ್ಯೋ ಎಂಬುದಾಗಿ ಹೇಳಲ್ಪಟ್ಟಿದೆ. Yes, Lord, Heavenly Father, we praise and worship you, Lord, for the wonderful time. Lord, you've given us to listen to your voice, to know, Lord, the betrayer. Yes, we many a times, Lord, behaving like betrayers. Many a times we betrayed you, went away from your faith for the benefits of this world, fame of this world, position of the world, for the relationship, for the entertainment. We didn't give importance to you. Lord, though you had, Lord, full trust on us, we left you many times to choose the world, oh God Jesus. Help us to realize our sin. We repent, oh God. We repent for our sins. Lord, forgive our sins. Sanctify us. Accept us again as your sons and daughters. Bless everyone who listening to the voice, wherever they are, maybe in YouTube, Facebook, Lord, wherever they are listening, speak to them in a special way during this, Lord, fasting days. Help us to understand who betrayed you. Let it not me, O God. Let it not, Lord, me identify with Judas. Master, help us to come out of it. Bless your people. Whatever the Lord longings, their prayers are, as they go out of this church, fill them with your joy and wisdom. Lord, the salvation, Lord, give to them. Yes, Master. Bless their home. Bless everything. In Jesus' precious name I pray. Amen. Amen.